Greetings in the precious name of our Lord and Savior Jesus Christ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ನಾವು ತಿಳಿಸ್ತೇವೆ. It really brings us great joy to be ministering the word to you this day. ಮತ್ತು ಈ ದಿನ ನಿಮ್ಮ ಬಳಿಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥದ್ದು ಎಷ್ಟು ಸಂತೋಷಕರವಾದ ವಿಷಯವಾಗಿದೆ. Before we get into the word, I want every one of you to close your eyes so that we could look to the Lord in prayer. ಮತ್ತು ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ. Father, in the name of Jesus, ತಂದೆಯೇ ಯೇಸುವಿನ ನಾಮದಲ್ಲಿ we want to thank you for your good and your mercy endures forever. ನೀನು ಒಳ್ಳೆಯವನು ಮತ್ತು ನಿನ್ನ ದಯೆಯು ಶಾಶ್ವತವಾಗಿರುವುದರಿಂದ ನಿನ್ನನ್ನು ನಾವು ವಂದಿಸುತ್ತೇವೆ, ಕೊಂಡಾಡುತ್ತೇವೆ. Lord, we thank you for your supreme sacrifice on the cross for our lives. ನಮಗೋಸ್ಕರ ನೀನು ಆ ಶಿಲುಬೆಯ ಮೇಲೆ ಮಾಡಿದಂತ ದೊಡ್ಡ ತ್ಯಾಗಕ್ಕಾಗಿ ನಿಮಗೆ ವಂದನೆ ಹೇಳುತ್ತೇವೆ. We thank you for counting us worthy for this amazing salvation in our lives. ನಮ್ಮ ಜೀವನದಲ್ಲಿ ನೀನು ಕೊಟ್ಟಂತ ಈ ಅದ್ಭುತವಾದ ಒಂದು ರಕ್ಷಣೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. Lord, our hearts are filled with thanksgiving this day, O God. ಈ ದಿನ ನಮ್ಮ ಹೃದಯಗಳು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿದೆ. With an attitude of gratitude, we want to continually shower praises unto your holy name. ಮತ್ತು ಕರ್ತನೆ ಕೃತಜ್ಞತೆ ಮನೋಭಾವದಿಂದ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿಗಳನ್ನು ನಾವು ಕರ್ತನೆ ಸ್ವಾಮಿ ನಾವು ಪ್ರೋಕ್ಷಿಸುತ್ತಾ ಇದ್ದೇವೆ. Lord, even as we get ministered by your word, ವಾಕ್ಯದ ಮೂಲಕ ನಾವು ಸೇವೆ ಹೊಂದುತ್ತಿರುವಾಗ touch us, stir our heart this day, O God. ಈ ದಿನ ನಮ್ಮನ್ನು ನಮ್ಮ ಹೃದಯಗಳನ್ನು ಕಲುಕಿಸು ಕರ್ತನೆ. Let your word fetch amazing results in our lives. ನಮ್ಮ ಜೀವನದಲ್ಲಿ ನಿನ್ನ ವಾಕ್ಯವು ಅದ್ಭುತವಾದಂತಹ ಕರ್ತನೆ ಒಂದು ಫಲಿತಾಂಶಗಳನ್ನು ತೆಗೆದುಕೊಂಡು ಬರಲಿ. Let your name alone be glorified, O God. ನಿನ್ನ ನಾಮವು ಮಾತ್ರವೇ ಮಹಿಮೆ ಹೊಂದಲಿ. We give you all the praise and the honor ನಿನಗೆ ಎಲ್ಲಾ ಘನತೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. and the glory that belongs to you alone. ನಿನಗೆ ಸಲ್ಲತಕ್ಕ ಮಹಿಮೆಯನ್ನು ನಿನಗೆ ನಾವು ಸಲ್ಲಿಸುತ್ತೇವೆ. In Jesus' precious and mighty name we pray. ಯೇಸುವಿನ ಪ್ರಶಸ್ತವಾದ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. Amen. 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 Hallelujah. Well, it's a great joy for us to be sharing God's word. ದೇವರ ವಾಕ್ಯವನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುವಂಥದ್ದು ಬಹಳ ಸಂತೋಷಕರವಾದ ವಿಷಯ. The Bible says ದೇವರ ವಾಕ್ಯ ಹೇಳುತ್ತದೆ that his word is a lamp unto our feet and light unto our path. ಆತನ ವಾಕ್ಯವು ನಮ್ಮ ಪಾದಕ್ಕೆ ದೀಪವು ನಮ್ಮ ಮಾರ್ಗಕ್ಕೆ ಬೆಳಕು ಆಗಿದೆ ಎಂಬುದಾಗಿ. And light dispels darkness. ಮತ್ತು ಬೆಳಕು ಕತ್ತಲೆಯನ್ನು ಓಡಿಸುತ್ತದೆ. And when his word penetrates into our lives, every darkness is going to vanish because the word promises us. ದೇವರ ವಾಕ್ಯವು ಈ ರೀತಿಯಲ್ಲಿ ವಾಗ್ದಾನ ಮಾಡ್ತದೆ. ಆತನ ವಾಕ್ಯವು ನಮ್ಮ ಜೀವಿತದಲ್ಲಿ ಇರುವಂತಹ ಕತ್ತಲೆ ಎನ್ನದು ಹೋಗಲಾಡಿಸುತ್ತದೆ. And I love the scripture mentioned in Luke chapter 5. ಮತ್ತು ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತಹ ವಚನ ಭಾಗ ನನಗೆ ತುಂಬಾ ಇಷ್ಟ. The Bible speaks about the story by Apostle Peter. ಮತ್ತು ಆ ಒಂದು ಅಪೊಸ್ತಲನಾದ ಪೇತ್ರನ ಕುರಿತಾಗಿ ಬರೆಯಲ್ಪಟ್ಟಿರುವಂತಹ ಒಂದು ಕಥೆಯ ಘಟನೆ ನನಗೆ ತುಂಬಾ ಇಷ್ಟ. And it is recorded that they fished whole day and night, but they were not successful in getting any fish. ಅವರು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಅವರಿಗೆ ಸಿಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. And Jesus happens to meet them. ಮತ್ತು ಯೇಸು ಅವರನ್ನು ಭೇಟಿ ಮಾಡುತ್ತಾನೆ. And he asked them, haven't you got any fish? ನಿಮಗೆ ಯಾವುದಾದ್ರೂ ಮೀನು, ಒಂದು ಮೀನಾದ್ರೂ ಸಿಕ್ಕಿತಾ? And Peter responded, no Lord. ಪೇತ್ರನು ಹೇಳ್ತಾನೆ, ಇಲ್ಲ, ನನಗೊಂದು ಮೀನು ಸಿಗಲಿಲ್ಲ. And Jesus said, now put your net into the deep. ಮತ್ತು ಆಗ ಯೇಸು ಹೇಳ್ತಾನೆ, ನಿನ್ನ ಒಂದು ಬಲೆಯನ್ನು ಆಳಕ್ಕೆ ಹಾಕು. And you know what Peter responded? ಆಗ ಪೇತ್ರನು ಏನು ಹೇಳಿದನು ಗೊತ್ತಾ? Lord, we have toiled whole night. ಕರ್ತನೇ, ನಾವು ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟಿದ್ದೇವೆ, but not even one fish. ಒಂದು ಮೀನು ನಮಗೆ ಸಿಗಲಿಲ್ಲ. But because you say so, ನೀನು ಹೇಳುವುದು ನಿನ್ನ ಮಾತಿನ ನಿಮಿತ್ತ, not because somebody else is telling me, ಯಾರೋ ಹೇಳಿದರೆ ಅಂತ ಹೇಳಿ ಅಲ್ಲ, but because of your word, ನಿನ್ನ ಮಾತಿನ ನಿಮಿತ್ತ, just because it has come from you, O God, ನಿನ್ನ ಬಾಯಿಂದ ಬಂದಿದೆ ಎಂದು I put my net down. ನನ್ನ ಬಲೆಯನ್ನು ಹಾಕುತ್ತೇನೆ. And the Bible records, ಮತ್ತು ಬೈಬಲ್ ಹೇಳುತ್ತದೆ, when they cast their net down, ಯಾವಾಗ ಅವರು ತಮ್ಮ ಬಲೆಯನ್ನು ಹಾಕಿದರು, there was so much of fish. ಅಲ್ಲಿ ಎಷ್ಟು ಮೀನುಗಳು ಸಿಕ್ಕಿದವೆಂದರೆ, so much of fish, ಎಷ್ಟೋ ಮೀನುಗಳು ಅಲ್ಲಿ ಸಿಕ್ಕಿದವೆಂದರೆ, multitude of fish. ಎಷ್ಟೋ ಸಮೃದ್ಧಿಯಾದ ಮೀನುಗಳು. It was very, very difficult for them to pull the net because of the multitude of fish that was caught
in the net. ಆ ಬಲೆಯಲ್ಲಿ ಸಿಕ್ಕಿಬಿದ್ದ ಮೀನುಗಳು ಎಷ್ಟಿದ್ದಾವೆ ಅಂದ್ರೆ ಆ ಬಲೆಯನ್ನು ಎಳೆಯಲಿಕ್ಕೂ ಆಗಲಿ ಅದು ಹರಿಯುವಷ್ಟು ಒಂದು ಸ್ಥಿತಿಯಲ್ಲಿತ್ತು. You know, the secret was ಅಲ್ಲಿರುವಂತ ರಹಸ್ಯ ಏನ್ ಗೊತ್ತಾ? the word. ವಾಕ್ಯ. So his word is very amazing. ಆತನ ವಚನ ಅದು ಎಷ್ಟೋ The ಆಶ್ಚರ್ಯಕರವಾಗಿದೆ. word is also termed as spiritual food. ಮತ್ತು ಈ ಒಂದು ವಾಕ್ಯವು ಅದು ಆತ್ಮಿಕ ಆಹಾರವೆಂದು ಸಹ ಕರೆಯಲ್ಪಡುತ್ತದೆ. What happens if we don't eat our physical food? ನಾವು ಶಾರೀರಿಕವಾದ ಆಹಾರವನ್ನು ತಿನ್ನದೆ ಹೋದರೆ ಏನಾಗುತ್ತದೆ? It's obvious that we're going to grow weak. ನಾವು ಬಲಹೀನವಾಗುತ್ತೇವೆ, ಅದರಲ್ಲಿ ಯಾವ ಆಶ್ಚರ್ಯವಿಲ್ಲ. And if we continue not nourishing ourselves, we're going to die physically. ನಾವು ಹಾಗೆಯೇ ಉಪವಾಸ ಆಹಾರ ತಿನ್ನದೆ ಏನು ತಿನ್ನದೆ ಹೋದರೆ ನಾವು ಶಾರೀರಿಕವಾಗಿ ಸತ್ತೇ ಹೋಗುತ್ತೇವೆ. Similarly, it's with the word. ಅದೇ ರೀತಿಯಲ್ಲಿ ದೇವರ ವಾಕ್ಯವೂ ಸಹ. If we don't eat this spiritual food each day, ಈ ಒಂದು ದೇವರ ವಾಕ್ಯವೆನ್ನುವ ಆಹಾರವನ್ನು ಪ್ರತಿದಿನ ತಿನ್ನದೆ ಹೋದರೆ we're going to grow spiritually weak. ಮತ್ತು ನಾವು ಆತ್ಮಿಕವಾಗಿ ನಾವು ಬಲಹೀನರಾಗುತ್ತೇವೆ. And we're going to spiritually die even without our knowledge. ಮತ್ತು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಅರಿವಿಲ್ಲದೆ ನಾವು ಸತ್ತೇ ಹೋಗುತ್ತೇವೆ ಆತ್ಮಿಕವಾಗಿ. So that is why it is very, very essential, vital for every life to read God's word in order to grow, nourish, nurture spiritually and strong. ಅದಕ್ಕಾಗಿಯೇ ದೇವರ ವಾಕ್ಯದ ಮೂಲಕ ನಾವು ನಮ್ಮನ್ನು ನಾವು ಬಲಪಡಿಸಿಕೊಂಡು ಪೋಷಿಸಿಕೊಂಡವರಾಗಿ ಅದರ ಮೂಲಕ ನಾವು ಆತ್ಮಿಕವಾಗಿ ಬಲ ಹೊಂದಿಕೊಳ್ಳುತ್ತಾ ಪ್ರತಿದಿನ ನಾವು ಸಾಗಬೇಕು. So if you read Deuteronomy chapter 17 and verse 19, ಮತ್ತು ಧರ್ಮೋಪದೇಶ ಕಾಂಡ 17-19 ವಚನದಲ್ಲಿ ಈ ರೀತಿಯಲ್ಲಿ ಬರೆಯುತ್ತದೆ. the Bible says that we need to read the word each day, every day of our lives. ನಮ್ಮ ಜೀವನ ಪ್ರತಿ ದಿನ ನಾವು ದೇವರ ವಾಕ್ಯವನ್ನು ಓದಬೇಕೆಂದು ವಾಕ್ಯ ಹೇಳುತ್ತದೆ. The word is not meant to be read occasionally. ದೇವರ ವಾಕ್ಯವು ಯಾವತ್ತೋ ಒಂದು ಸಾರಿ ಓದುವಂತದ್ದಲ್ಲ. And the word is not meant to be read whenever we feel like. ನಮಗಿಷ್ಟ ಬಂದಾಗ ವಾಕ್ಯವನ್ನು ಓದುವಂತದ್ದಲ್ಲ. Or wherever we feel like. ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಅಲ್ಲ. No, wherever I mean like there has to be a systematic study of God's word. ದೇವರ ವಾಕ್ಯವು ಒಂದು ಸರಿಯಾದಂತ ರೀತಿ ಪದ್ಧತಿಯಲ್ಲಿ ಅದನ್ನು ಓದಬೇಕಾಗಿದೆ. It will help us grow and nurture spiritually. ಆಗ ಅದು ನಮ್ಮನ್ನು ಆತ್ಮಿಕವಾಗಿ ಬೆಳೆಯುವುದಕ್ಕೂ ಮತ್ತು ಒಂದು ಬಲ ಹೊಂದುವುದಕ್ಕೂ ಸಹಾಯ ಮಾಡುತ್ತದೆ. Amen. Amen. Hallelujah. Hallelujah. That is why the word is termed as God's spoken word. ಅದಕ್ಕಾಗಿಯೇ ಈ ವಚನಗಳನ್ನು ದೇವರ ಮಾತನಾಡಿದಂತ ಮಾತುಗಳು ಎಂಬುದಾಗಿ ಕರೆಯುತ್ತೇವೆ. I believe the Lord is going to minister to us by his word today. ಈ ದಿನ ದೇವರು ತನ್ನ ವಾಕ್ಯಗಳ ವಚನದ ಮೂಲಕ ನಮ್ಮೊಂದಿಗೆ ಮಾತನಾಡುವನೆಂದು ನಾನು ನಂಬುತ್ತೇನೆ. We need to prepare our lives, our hearts in order to receive the word. ದೇವರ ವಾಕ್ಯವನ್ನು ಸ್ವೀಕರಿಸುವುದಕ್ಕಾಗಿ ನಾವು ನಮ್ಮ ಹೃದಯಗಳನ್ನು ನಮ್ಮ ಜೀವಿತಗಳನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. Paul the apostle in Ephesians chapter 1 prayed this prayer. ಮತ್ತು ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಈ ರೀತಿಯಲ್ಲಿ ಆತನು ಪ್ರಾರ್ಥನೆಯನ್ನು ಬರೆದನು. Our minds need to be alert, our hearts need to be receptive for the word of God. ಮತ್ತು ನಮ್ಮ ಹೃದಯವು ನಮ್ಮ ಒಂದು ಮನಸ್ಸು ಅದು ದೇವರ ವಾಕ್ಯವನ್ನು ಸ್ವೀಕರಿಸುವುದಕ್ಕಾಗಿ ಎಚ್ಚರವಾಗಿಯೂ ಚುರುಕಾಗಿ ಇರಬೇಕೆಂದು. So let's seek the help of the Holy Spirit in order to prepare our hearts and our minds so that every word of God that penetrates our lives will be fruitful and we're going to see amazing results. ಮತ್ತು ನಾವು ದೇವರ ವಾಕ್ಯವನ್ನು ಪವಿತ್ರ ಆತ್ಮನ ಸಹಾಯದಿಂದ ಆ ಒಂದು ವಾಕ್ಯಗಳು ನಾವು ಕೇಳುವ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಫಲಿತಾಂಶವನ್ನು ನಾವು ಎಷ್ಟೋ ಒಂದು ಅಭಿವೃದ್ಧಿಯನ್ನು ತೆಗೆದುಕೊಂಡು ಬರುವ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. I would like you to turn your Bibles to the Gospel of John. ನಾವು ಈ ಸಮಯದಲ್ಲಿ ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ. So let's turn our Bibles to John chapter 8. ನಾವು 8ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. So if we read we're going to read all the way from verse 1 to verse 12. ನಾವು 1ನೇ ವಚನದಿಂದ 12ನೇ ವಚನ ತನಕ ನಾವು ಓದಿಕೊಳ್ಳೋಣ. Verse 2 says like this. 2ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತದೆ. Now early in the morning he came again into the temple and all the people came to him and he sat down and taught them. ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಎಲ್ಲಾ ಜನರು ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಬೋಧಿಸಿದನು. So basically John chapter 8 verses 2 to 12 talks about a story which I'm going to explain to you.
ಮತ್ತು ಈ ದಿನ ನಾನು ನಿಮಗೆ ಹೇಳುವಂತ ಈ ಒಂದು ವಚನ ಭಾಗವು ಅದು ಒಂದು ಘಟನೆಯ ಬಗ್ಗೆ ಹೇಳುವಂತದಾಗಿದೆ. And we need to understand the lifestyle of Christ and the concept that Jesus Christ maintains in his life. ಯೇಸು ತನ್ನ ಜೀವಿತದಲ್ಲಿ ತಾನು ಪಾಲಿಸಿಕೊಂಡು ಬಂದಂತ ತನ್ನ ಒಂದು ಬೋಧನೆ ಸಿದ್ಧಾಂತಗಳು, ತನ್ನ ಜೀವನದ ಒಂದು ರೀತಿಯನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. Verse 2 says, now early in the morning he came again into the temple. ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದನು. Now this term again means there is a recurrence of something that the Lord Jesus has been doing there. ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ತಿರುಗಿ ದೇವಾಲಯಕ್ಕೆ ಬಂದನು ಎಂಬುದಾಗಿ ಪದವನ್ನು ನಾವು ನೋಡುವಾಗ ಯೇಸುವು ಪದೇ ಪದೇ ಅಥವಾ ದಿನಾಲು ಮಾಡುವಂತ ಕ್ರಿಯೆಯನ್ನು ನಾವು ನೋಡುತ್ತಾ Now there ಇದ್ದೇವೆ. is something very significant about early in the morning. ಬೆಳಿಗ್ಗೆ ಅಂತ ಹೇಳುವಾಗ ನಾವು ಅಲ್ಲಿ ಅದರ ಕುರಿತಾಗಿ ಒಂದು ಸಾದೃಶ್ಯವಿದೆ. The psalmist King David prayed in Psalms 5. ಮತ್ತು ಕೀರ್ತನೆ 5ನೇ ಅಧ್ಯಾಯದಲ್ಲಿ ಅರಸನಾದ ದಾವಿದನು ಈ ರೀತಿಯಲ್ಲಿ ಬರೆದನು, Lord, I lay my petitions early in the morning and you hear them, O God. ಮುಂಜಾನೆಯ ವೇಳೆಯೇ ನನ್ನ ಒಂದು ಮನವಿಗಳನ್ನು ನಿನ್ನ ಮುಂದೆ ನಿನಗೆ ಮೊರೆ ಇಡುತ್ತೇನೆ ಮತ್ತು ನೀನು ನನಗೆ ಸದುತ್ತರವನ್ನು ಕೊಡುತ್ತಿ. So the early morning prayers, spending the early hours in the presence of God is something very, very significant. ಮತ್ತು ಅದಕ್ಕಾಗಿ ನಾವು ಪ್ರತಿ ಮುಂಜಾನೆ ವೇಳೆಯಲ್ಲಿಯೇ ನಸುಕಿನಲ್ಲಿಯೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥದ್ದು, ಕಳೆಯುವಂಥದ್ದು ಅದು ಬಹಳಷ್ಟು ಅದ್ಭುತವಾದಂಥ ವಿಷಯವಾಗಿದೆ. Now there are very beautiful qualities that we need to draw from the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಕಲಿಯಬೇಕಾದಂತ ಅನೇಕ ಅದ್ಭುತವಾದ ಸಂಗತಿಗಳು ನಾವು ನೋಡುತ್ತೇವೆ. One is early in the morning. ಮೊದಲನೇದು ಮುಂಜಾನೆ ನಸುಕಿನ ವೇಳೆ. And second one, he went again into the temple. ಮತ್ತು ಎರಡನೇ ಒಂದು ಅಂಶ, ಆತನು ಮತ್ತೆ ತಿರುಗಿ ದೇವಾಲಯಕ್ಕೆ ಹೋದನು. So he was used to going to the house of God each day. ಮತ್ತು ಅದರ ಅರ್ಥ ಆತನು ದಿನಾಲು ದೇವಾಲಯಕ್ಕೆ ಹೋಗುವುದನ್ನು ರೂಢಿಯಾಗಿಟ್ಟುಕೊಂಡಿದ್ದನು. The psalmist King David prayed, oh, it brings me great joy when they call me to the house of God. ಕೀರ್ತನೆಗಾರನಾದಂತ ಅರಸನಾದ ದಾವೀದನು ಈ ರೀತಿಯಲ್ಲಿ ಬರೀತಾನೆ, ಯಾರಾದರೂ ನನ್ನನ್ನು ಕರ್ತನ ಆಲಯಕ್ಕೆ ಹೋಗೋಣ ಬಾ ಎಂದು ಕರೆಯುವಾಗ ನನಗೆ ಸಂತೋಷವಾಯಿತು. Jesus understood the importance of the house of God. ಮತ್ತು ಯೇಸುವು ದೇವಾಲಯದ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಿದ್ದವನಾಗಿದ್ದನು. And the Bible says he went again and again and again each day into the temple of God. ಮತ್ತು ವಾಕ್ಯ ಹೇಳ್ತದೆ, ಆತನು ತಿರುಗಿ ದಿನಾಲು ದೇವಾಲಯಕ್ಕೆ ಹೋಗುವವನಾಗಿದ್ದನು ಎಂಬುದಾಗಿ. The Bible says in the book of Psalms that there is fullness of joy in the presence of God. ಕೀರ್ತನೆಗಳಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಆ ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಸಂತೋಷ ಉಂಟು. And the Bible says that when Jesus went and sat down, he began to teach them as was his custom. ನಾವು ಮುಂದೆ ಯಾವುದೇ ವಚನ ಭಾಗದಲ್ಲಿ ನೋಡುವಾಗ ಯೇಸುವು ಆತನು ಕೂತುಕೊಂಡು ಅವರಿಗೆ ಬೋಧಿಸಿದನು. This was a custom that Jesus followed every day of his life. ಇದು ಆತನು ಬೋಧಿಸುವಂತದ್ದು ಪ್ರತಿದಿನ ಅದು ಆತನ ಜೀವನದಲ್ಲಿ ಒಂದು ರೂಢಿಯಾಗಿತ್ತು. Amen. ಆಮೆನ್. One thing is early in the morning. Second thing is again and again he went to the house of God. Third thing is he taught to the people publicly. ಮತ್ತು ನಾವು ಮೊದಲನೇದಾಗಿ ನಾವು ನೋಡಿದ್ರೆ ಅದು ಮುಂಜಾನೆ ಬೆಳಿಗ್ಗೆ ನಸುಕಿನ ವೇಳೆ. ಎರಡನೇದಾಗಿ ಆತನು ತಿರುಗಿ ತಿರುಗಿ ದೇವಾಲಯಕ್ಕೆ ಬರುತ್ತಿದ್ದನು. ಮೂರನೇದಾಗಿ ಆತನು ಎಲ್ಲ ಸಮಾಜದಲ್ಲಿ ಆತನು ಬಹಿರಂಗವಾಗಿ ಬೋಧಿಸುತ್ತಾ ಇದ್ದನು. You can refer the scriptures, John chapter 8 verses 2 to 12 later, but I would like you to pay close attention to what I'm going to speak to you. ನಾನು ನಿಮಗೆ ಹೇಳುವುದನ್ನು ನೀವು ಚೆನ್ನಾಗಿ ಗಮನವಿಟ್ಟು ಕೇಳಿಸಿಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ. ಮುಂದಿನ 12 ವಚನಗಳು ನೀವು ನಂತರ ನಾವು ನೋಡಿಕೊಳ್ಳೋಣ. There is a story that takes place here. ಇಲ್ಲಿ ಒಂದು ಘಟನೆ ನಡೆಯುತ್ತದೆ, ಒಂದು ಕಥೆ ನಡೆಯುತ್ತದೆ. The Bible says the scribes and the Pharisees, they brought a lady before Jesus who was caught in an act of adultery. ದೇವರ ವಾಕ್ಯ ಹೇಳ್ತದೆ, ಶಾಸ್ತ್ರಿಗಳು ಮತ್ತು ಫರಿಸಾಯರು ಅವರು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಒಬ್ಬ ಹೆಂಗಸನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದು ತಂದರು. Now I understand like this. ನಾನು ಇದನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತೇನೆ. According to me, ನನ್ನ ಪ್ರಕಾರ, okay, it is not written in the scriptures. According to me, I believe this. ನಾನು ನಂಬುವುದೇನೆಂದರೆ, There were 4 kinds of people who followed Jesus. ಯೇಸು ಕ್ರಿಸ್ತನನ್ನು 4 ರೀತಿಯ ಜನರು
ಜನರು ಹಿಂಬಾಲಿಸಿದರು. First kind of people were people who wanted to see how Jesus looked like. ಮತ್ತು ಮೊದಲನೇ ರೀತಿಯ ಜನರು ಅವರು ಯೇಸು ಕ್ರಿಸ್ತನು ಹೇಗೆ ಕಾಣಿಸುತ್ತಾನೆ ಎಂದು ನೋಡಲು ಬಂದಂತ ಜನರು. We have heard of Jesus. ನಾವು ಯೇಸು ಕ್ರಿಸ್ತನ ಬಗ್ಗೆ ಕೇಳಿದ್ದೇವೆ. He healed the sick, he raised the dead, he cleansed the lepers. We want to see how he looks like. ಆತನು ರೋಗಿಗಳನ್ನು ಗುಣಪಡಿಸಿದನು, ದೆವ್ವ ಹಿಡಿದವರನ್ನು ಬಿಡಿಸಿದನು ಮತ್ತು ಕುಷ್ಠರೋಗಿಗಳನ್ನು ವಾಸಿ ಮಾಡಿದನು. ಆತನು ಹೇಗಿದ್ದಾನೆ ಎಂದು ನಾವು ನೋಡಬೇಕೆಂದು ಬಯಸಿ ಬಂದವರಿದ್ದರು. Second kind of people were people who had nothing, who had no house, who had no food. They thought, if I follow Jesus, maybe I will get some shelter, or maybe I will get some food to eat. ಇನ್ನು ಎರಡನೇ ರೀತಿಯ ಜನರು, ಅವರು ತಿನ್ನುವುದಕ್ಕೆ ಆಹಾರವಿಲ್ಲದೆ ಇರಲಿಕ್ಕೆ ಮನೆ ಇಲ್ಲದೆ ಇರುವಂತ ಜನರು. ನಾನು ಯೇಸು ಕ್ರಿಸ್ತನ ಜೊತೆಗೆ ಆತನ ಹಿಂಬಾಲಿಸುವುದಾದ್ರೆ ನನಗೆ ಬಹುಶಃ ಪ್ರತಿದಿನ ಆಹಾರ ಸಿಗಬಹುದು ಎಂಬುದಾಗಿ. The third kind of people were people who followed him to find out faults in everything that Jesus did. ಮೂರನೇ ರೀತಿಯ ಜನರು, ಅವರು ಯೇಸು ಕ್ರಿಸ್ತನನ್ನು ಯಾಕೆ ಹಿಂಬಾಲಿಸಿದರು ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಏನಾದರೂ ತಪ್ಪು ಸಿಗಬಹುದೋ ಎಂದು. He healed the paralytic. Why did he do it on a Sabbath day? ಆತನು ಒಂದು ಪಾರ್ಶ್ವವಾಯಿಯನ್ನು ಗುಣಪಡಿಸುವುದಾದರೆ ಆತನು ಯಾಕೆ ಸಬ್ಬತ್ ದಿನದಲ್ಲಿ ಗುಣಪಡಿಸಿದನು ಎಂದು ಕೇಳುತ್ತಾರೆ. Jesus did this. Why did he do that? ಯೇಸು ಏನಾದರೂ ಮಾಡಿದರೆ ಆತನು ಯಾಕೆ ಹೀಗೆ ಮಾಡಿದ? Finding fault in everything that Jesus did. ಯೇಸು ಮಾಡಿದ ಪ್ರತಿಯೊಂದರಲ್ಲಿ ತಪ್ಪು ಹುಡುಕುತ್ತಾ ಇದ್ದರು. The fourth kind of people were people who really had a determination to follow Jesus. ಮತ್ತು ನಾಲ್ಕನೇ ರೀತಿಯ ಜನರು, ಅವರು ನಿಜವಾಗಲೂ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಬೇಕು ಎಂಬುದಾಗಿ ಎಲ್ಲವನ್ನು ಬಿಟ್ಟು ಬಂದವರಾಗಿದ್ದರು. If we follow him, we will receive eternal life. ಆತನನ್ನು ಹಿಂಬಾಲಿಸುವುದಾದರೆ ನನಗೆ ನಿತ್ಯ ಜೀವವು ಸಿಗುತ್ತದೆ. He has the words of eternal life. If I follow him, I will be blessed. ಆತನ ಬಳಿಯಲ್ಲಿ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿವೆ. ಆತನನ್ನು ಹಿಂಬಾಲಿಸುವುದಾದರೆ ನಾನು ಆಶೀರ್ವದಿಸಲ್ಪಡುತ್ತೇನೆ ಎನ್ನುವ ನಂಬಿಕೆಯಿಂದ. So today, ಈ ದಿನ you and I belong to one or the other category. ನಾವು ಈ ನಾಲ್ಕು ಗುಂಪಿನಲ್ಲಿ ಯಾವುದೋ ಒಂದು ಗುಂಪಿಗೆ ನಮ್ಮಲ್ಲಿ ಕೂಡ ನಾವು ಸೇರಿದವರಾಗಿರಬಹುದು. And this day I want to focus on the third kind of people who found fault in everything that Jesus did. ಮತ್ತು ಯೇಸುವಿನಲ್ಲಿ ಯಾವುದಾದರೂ ತಪ್ಪು ಸಿಗಬಹುದೋ ಎಂದು ಪ್ರತಿಯೊಂದು ವಿಷಯದಲ್ಲಿ ಎದುರು ನೋಡಿದಂತ ಈ ಫರಿಸಾಯರು ಶಾಸ್ತ್ರಿಗಳ ಕುರಿತು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. Jesus was seated there. ಯೇಸು ಕೂತುಕೊಂಡಿದ್ದಾನೆ. The Bible says that they brought a lady, they dragged a lady who was caught in an act of adultery, and they set her before Jesus. ಒಬ್ಬ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಒಬ್ಬ ಹೆಂಗಸನ್ನು ಆ ಶಾಸ್ತ್ರಿಗಳ ಫರಿಸಾಯರು ಯೇಸುವಿನ ಕ್ರಿಸ್ತನ ಬಳಿಗೆ ಹಿಡಿದುಕೊಂಡು ಬಂದರು. And if you read verse 5, the Bible says, 5ನೇ ವಚನವನ್ನು ನಾವು ಓದುವುದಾದರೆ, they said, Lord Jesus, this lady is caught in an act of adultery. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುವಾಗಲೇ ಹಿಡಿಯಲ್ಪಟ್ಟಳು. Now verse 5 says, now Moses in the law commanded us that such should be stoned to death. What do you say? ಅವರು ಈ ರೀತಿಯಲ್ಲಿ ಕೇಳಿದರು, ಮೋಶೆಯ ಒಂದು ಧರ್ಮಶಾಸ್ತ್ರದಲ್ಲಿ ಇಂಥವರಿಗೆ ಕಲ್ಲುಗಳನ್ನು ಎಸೆದು ಕೊಲ್ಲಬೇಕೆಂದು ವಾಕ್ಯ ಹೇಳುತ್ತದೆ, ನೀನು ಏನೆಂದು ಹೇಳುತ್ತಿ ಎಂಬುದಾಗಿ ಯೇಸುವನ್ನು ಅವರು ಕೇಳಿದರು. Verse 6 says, this they said, testing him that they might have something to accuse him. ಅವರು ಈ ರೀತಿಯಲ್ಲಿ ಯಾಕೆ ಕೇಳಿದರೆ ಅಂದರೆ ಆತನಲ್ಲಿ, ಆತನ ಮಾತುಗಳಲ್ಲಿ ಏನಾದರೂ ತಪ್ಪು ಸಿಗಬಹುದೋ ಎಂದು ಹುಡುಕುವುದಕ್ಕಾಗಿ ಹೇಳಿದರು. Their intention was not to give justice to the lady. ಅವರಲ್ಲಿದ್ದಂಥ ಒಂದು ಮನೋಭಾವನೆ, ಅವರಲ್ಲಿದ್ದಂಥ ಉದ್ದೇಶಗಳು ಅದು ಆ ಒಂದು ವ್ಯಭಿಚಾರಿಗೆ ಒಂದು ತೀರ್ಪು ತೀರಿಸಬೇಕೆಂಬುದಾಗಿ ಅಲ್ಲ. Now the intention of these people was not to find a right judgment. ಅಲ್ಲಿ ಒಂದು ಸರಿಯಾದಂಥ ತೀರ್ಪನ್ನು ನೋಡಬೇಕೆಂಬುದಾಗಿ ಅವರು ಬಯಸುತ್ತಾ ಇಲ್ಲ. And the intention of the people was not absolutely not to bring harmony in that locality. ಆ ಒಂದು ಸ್ಥಳದಲ್ಲಿ, ಆ ಪ್ರಾಂತ್ಯದಲ್ಲಿ ಒಂದು ಒಳ್ಳೆಯ ಒಂದು ತೀರ್ಪಿನ ಮೂಲಕ ಒಂದು ಒಳ್ಳೆಯ ಸಂದೇಶವನ್ನು ತರಬೇಕೆನ್ನುವ ಉದ್ದೇಶ ಅವರಿಗೆ ಇರಲಿಲ್ಲ. But their intention was to test Jesus so that they might accuse him in whatever decision is going to make. ಮತ್ತು ಅವರ ಒಂದು ಉದ್ದೇಶವೆಲ್ಲ ಏನಾಗಿತ್ತಂದ್ರೆ, ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಆತನು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾನೆ, ತನ್ನ ಬಾಯಿಂದ ಯಾವ ತಪ್ಪು ಮಾತುಗಳು ಬರುತ್ತವೆ ಎಂದು ಅವರು ಹುಡುಕುವವರಾಗಿದ್ದರು. In verse 5 they quoted a scripture saying, according to the law of Moses she is supposed to be stoned to death. ಮತ್ತು 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರು ಮೋಶೆಯ ಧರ್ಮಶಾಸ್ತ್ರದಲ್ಲಿರುವಂತಹ ಒಂದು
ಒಂದು ವಾಕ್ಯವನ್ನು ಅವರು ಹೇಳುತ್ತಾ ಇದ್ದಾರೆ, ಇಂಥವರಿಗೆ ಕಲ್ಲುಗಳನ್ನು ಎಸೆದು ಕೊಲ್ಲಬೇಕು ಎಂಬುದಾಗಿ. Now in the beginning I said the word of God is life unto our lives. ನೋಡಿ, ನಾನಾಗ್ಲೇ ಹೇಳಿದೆ, ದೇವರ ವಾಕ್ಯವು ನಮ್ಮ ಜೀವನಕ್ಕೆ ಅದು ಜೀವವಾಗಿದೆ. I said that this word is a spiritual food unto our soul. ನಮ್ಮ ಆತ್ಮಕ್ಕೆ ಇದು ಆತ್ಮಿಕ ಆಹಾರವಾಗಿದೆ. And the word is meant for us first, and then when we practice it has to be shared with others. ಮತ್ತು ಈ ಒಂದು ವಾಕ್ಯವು ಮೊದಲು ನಾವು ಅಭ್ಯಾಸಿಸಬೇಕು, ನಂತರ ಅದು ಇತರರಿಗೆ ನಾವು ಬೋಧಿಸಬೇಕು. The word is not meant to be preached alone to somebody. ಈ ವಾಕ್ಯವು ಅದು ಯಾರಿಗೋ ಬೋಧಿಸುವುದಕ್ಕಾಗಿ ಅಲ್ಲ. Jesus said the words I speak to you are spirit and they are life. ಯೇಸು ಕ್ರಿಸ್ತನು ಹೇಳಿದ, ನಾನು ಹೇಳಿದ ನನ್ನ ಮಾತುಗಳು, ಈ ಮಾತುಗಳು ಅದು ಆತ್ಮವೂ ಜೀವವೂ ಆಗಿದೆ ಎಂಬುದಾಗಿ. So what we read, what we study, what we meditate, we need to practice in order to share with others. ಅದಕ್ಕಾಗಿ ನಾವು ಏನು ಓದುತ್ತೇವೋ, ಏನು ಧ್ಯಾನಿಸುತ್ತೇವೋ, ಏನು ಅಭ್ಯಾಸ ಮಾಡ್ತೇವೋ ಅದನ್ನು ನಮ್ಮ ಜೀವಿತದಲ್ಲಿ ಅನುಸರಿಸಬೇಕು, ನಂತರ ನಾವು ಇತರರಿಗೆ ಸಾರಬೇಕು. But the intention of these people was absolutely not to edify God's word nor God, but to accuse Jesus. ಆದರೆ ಈ ಜನರಲ್ಲಿದ್ದಂಥ ಒಂದು ಉದ್ದೇಶ, ಇವರಲ್ಲಿದ್ದಂಥ ಒಂದು ಭಾವನೆ, ಅದು ಯಾವುದೇ ರೀತಿಯಾದಂಥ ವಾಕ್ಯವನ್ನು ಅನುಸರಿಸಬೇಕೆಂದು ಅಲ್ಲ, ಆದರೆ ಯೇಸು ಕ್ರಿಸ್ತನಲ್ಲಿ ತಪ್ಪು ಹುಡುಕಬೇಕೆಂದು. Now what did the Old Testament speak about this particular incident? ಈ ಒಂದು ಘಟನೆಯ ಕುರಿತು ಹಳೆ ಉಡಂಬಡಿಕೆ ಏನೆಂದು ಹೇಳುತ್ತಾ ಇದೆ? What was the law of Moses? ಮೋಶೆಯ ಧರ್ಮಶಾಸ್ತ್ರ ಏನು ಹೇಳ್ತಾ ಇದೆ? What actually did the law of Moses speak? ಮತ್ತು ಈ ಒಂದು ಮೋಶೆಯ ಧರ್ಮಶಾಸ್ತ್ರವು ಏನೆಂದು ಹೇಳ್ತಾ ಇದೆ ಇದರ ಕುರಿತು? If you read Exodus chapter 19 and verse 13, Deuteronomy chapter 13 and verse 10, ವಿಮೋಚನೆ ಕಾಂಡ 19ನೇ ಅಧ್ಯಾಯ 13ನೇ ವಚನ, ಧರ್ಮೋಪದೇಶ ಕಾಂಡ 13 ಮತ್ತು 10ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ. Deuteronomy chapter 17 and verse 5, ಮತ್ತು ಧರ್ಮೋಪದೇಶ ಕಾಂಡ 17 5ನೇ ವಚನ, all the scriptures say and support that the people caught in adultery are supposed to be stoned to death. ಮತ್ತು ಈ ಎಲ್ಲಾ ವಚನ ಭಾಗಗಳು ಈ ರೀತಿಯಲ್ಲಿ ಹೇಳ್ತವೆ, ಈ ರೀತಿಯಲ್ಲಿ ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಜನರಿಗೆ ಈ ರೀತಿಯಲ್ಲಿ ಕಲ್ಲುಗಳನ್ನು ಎಸೆದು ಕೊಲ್ಲಬೇಕು ಎಂಬುದಾಗಿ. Capital punishment was very very lawful in the days of the Old Testament. ಆ ದಿನಗಳಲ್ಲಿ ಈ ರೀತಿಯಲ್ಲಿ ಮನುಷ್ಯರನ್ನು ಹೊಡೆದು ಕೊಲ್ಲುವಂತ ಶಿಕ್ಷೆಯು ಅದು ಬಹಳ ಸರಳವಾಗಿತ್ತು. Leviticus chapter 20 and verse 10, ಮತ್ತು ಯಾಜಕ ಕಾಂಡ 20 ಮತ್ತು 10ನೇ ವಚನ, Deuteronomy chapter 22 verses 22 to 24, ಮತ್ತು ಧರ್ಮೋಪದೇಶ ಕಾಂಡ 22 22ರಿಂದ 24. we can read all this what Moses gave to the people there. ಮತ್ತು ಮೋಶೆ ಕೊಟ್ಟಂತ ಈ ಧರ್ಮಶಾಸ್ತ್ರಗಳನ್ನು ನಾವು ಓದಬಹುದು. Now these people had an intention to accuse Jesus. ಮತ್ತು ಈ ಒಂದು ಜನರಿಗೆ ಯೇಸು ಕ್ರಿಸ್ತನನ್ನು ತಪ್ಪನಲ್ಲಿ ತಪ್ಪು ಹುಡುಕಬೇಕೆನ್ನುವಂತ ಮನೋಭಾವನೆ ಉಳ್ಳವರಾಗಿದ್ದರು. Now if Jesus had to contradict the word spoken by Moses, ಮತ್ತು ಯೇಸು ಕ್ರಿಸ್ತನ ಒಂದು ಧರ್ಮಶಾಸ್ತ್ರದ ತದ್ವಿರುದ್ಧವಾಗಿ ಆತನು ಮಾತನಾಡಬೇಕಾದರೆ he would have been condemned as a false prophet. ಆಗ ಆತನನ್ನು ಒಂದು ಸುಳ್ಳು ಬೋಧಕನೆಂದು, ಸುಳ್ಳು ಪ್ರವಾದಿ ಎಂಬುದಾಗಿ ಅಲ್ಲಿ ಪರಿಗಣಿಸ್ತಾ ಇದ್ದರು. Now if he had condemned the lady by killing her, by stoning her to death, ಒಂದು ವೇಳೆ ಆತನು ಆ ಒಂದು ಸ್ತ್ರೀಯನ್ನು ಕಲ್ಲೆಸೆದು ಕೊಲ್ಲಬಹುದು ಎಂದು ಹೇಳುವುದಾದರೆ, so he would have been accused by the Romans as usurping authority. ಮತ್ತು ರೋಮ ಸಾಮ್ರಾಜ್ಯದ ಒಂದು ಅಧಿಕಾರದ ಪ್ರಕಾರ ನೀನು ಅಧಿಕಾರವನ್ನು ತಪ್ಪಾಗಿ ಉಪಯೋಗಿಸ್ತಾ ಇದ್ದಿ ಎಂಬುದಾಗಿ ಅಲ್ಲಿ ಹೇಳಲ್ಪಡಬಹುದಾಗಿತ್ತು. Jesus, this lady is supposed to be stoned to death. ಯೇಸುವೇ, ಈ ಒಂದು ಸ್ತ್ರೀ, ಹೆಂಗಸು ಕಲ್ಲುಗಳನ್ನು ಎಸೆದು ಕೊಲ್ಲಲ್ಪಡಬೇಕು. What will you say, Jesus? ನೀನೇನು ಹೇಳುತ್ತಿ ಯೇಸು? The Bible says Jesus bent down and started writing something on the ground. ಆಗ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಆತನು ಅಲ್ಲಿಯೇ ಬಾಗಿ ತನ್ನ ಬೆರಳುಗಳಿಂದ ನೆಲದ ಮೇಲೆ ಏನೋ ಬರೆಯುತ್ತಾ ಇದ್ದನು. I don't know what he wrote. ಆತನು ಏನನ್ನು ಬರೆದನೋ ಗೊತ್ತಿಲ್ಲ. Because the Bible does not say what he wrote. ಯಾಕಂದ್ರೆ ಬೈಬಲ್ ಅಲ್ಲಿ ಏನು ಬರೆದನು ಎಂಬುದಾಗಿ ಅಲ್ಲಿ ತೋರಿಸ್ತಾ ಇಲ್ಲ. I took my family to Goa for a holiday. ರಜೆ ದಿನಗಳಲ್ಲಿ ನನ್ನ ಕುಟುಂಬವನ್ನು ಗೋವಾಗೆ ಕರೆದುಕೊಂಡು ಹೋಗಿದ್ದೆ. There in the sand, when I wrote my wife's name on the sand.
ಮತ್ತು ಅಲ್ಲಿ ಆ ಒಂದು ಮರಳಿನ ಮೇಲೆ ನನ್ನ ಹೆಂಡತಿಯ ಹೆಸರನ್ನು ನಾನು ಬೆರಳಿನಿಂದ ಬರದೆ. Some people write something on the ground like alphabets or something. ಮತ್ತು ಇನ್ನು ಕೆಲವರು ಏನೋ ಕೆಲವೊಂದು ಅಕ್ಷರಗಳನ್ನು ಯಾವುದೋ ಬರೀತಾ ಇದ್ದರು. But I don't know what Jesus wrote. ಆದರೆ ಯೇಸು ಕ್ರಿಸ್ತನು ಅಲ್ಲಿ ಏನನ್ನು ಬರೆದನೆ ಎಂಬುದಾಗಿ ನನಗೆ ಗೊತ್ತಿಲ್ಲ. But the Bible says Jesus bent down and wrote something on the ground. ಆದರೆ ದೇವರ ವಾಕ್ಯ ಹೇಳ್ತದೆ ಯೇಸುವು ಆತನು ಅಲ್ಲಿ ಬಾಗಿ ತಾನು ಬೆರಳುಗಳಿಂದ ಏನೋ ಬರೆದನು. So the Bible says they continued asking, please tell us, please give us justice. ಮತ್ತು ಆಗ ಅವರು ಫರಿಸಾಯರು ಶಾಸ್ತ್ರೀಯರು ಈ ರೀತಿಯಲ್ಲಿ ಕೇಳಲಿಕ್ಕೆ ಪ್ರಾರಂಭಿಸಿದರು, ಓ ಯೇಸುವೆ ನೀನು ಏನು ಹೇಳುತ್ತಿ, ನಿನ್ನ ಬಾಯಿಂದ ಏನು ಉತ್ತರ ಬರ್ತಾ ಇಲ್ಲ ಎಂಬುದಾಗಿ. He raised his head up ಆತನು ತನ್ನ ತಲೆಯನ್ನು ಎತ್ತಿ and said, ಅವರಿಗೆ ಹೇಳಿದನು, if there is anybody who's never sinned, let him be the first to throw the stone at her. ಯಾವನಾದರೂ ನಿಮ್ಮಲ್ಲಿ ಒಂದು ತಪ್ಪು ಮಾಡಿಲ್ಲ ಎನ್ನುವವನು ಈ ಮೊದಲನೇ ಕಲ್ಲನ್ನು ತೆಗೆದು ಎಸೆಯಲಿ. And after saying this, he again bent down and started writing something on the ground. ಆ ರೀತಿಯಲ್ಲಿ ಹೇಳಿದ ನಂತರ ಮತ್ತೆ ತನ್ನ ಬೆರಳುಗಳಿಂದ ನೆಲದ ಮೇಲೆ ಬರೆಯಲಿಕ್ಕೆ ಪ್ರಾರಂಭಿಸಿದ. Even this time the Bible does not specify to what he wrote on the ground. ಈ ಸಾರಿ ಕೂಡ ಆತನು ನೆಲದ ಮೇಲೆ ಏನು ಬರೆದನೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇಲ್ಲ. I have no idea to what he wrote on the ground. ಆ ನೆಲದ ಮೇಲೆ ಏನನ್ನು ಬರೆದನೆ ಎಂಬುದಾಗಿ ಅವರು ನನಗೆ ಗೊತ್ತೇ ಇಲ್ಲ. But this time when he raised up, ಈ ಸಾರಿ ಆತನು ಮೇಲಕ್ಕೆ ಎದ್ದಾಗ he found nobody there. ಆತನು ಎದ್ದಾಗ ಅಲ್ಲಿ ಒಬ್ಬರನ್ನೂ ಆತನು ಕಾಣಲಿಲ್ಲ, except this lady alone who was accused of adultery. ಈ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಈ ಹೆಂಗಸು ಬಿಟ್ಟರೆ ಬೇರೆ ಯಾರನ್ನೂ ಆತನು ಕಾಣಲಿಲ್ಲ. There was nobody available there except this lady alone who was accused of the sin called adultery. ಅಲ್ಲಿ ಈ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದಂತ ಹೆಂಗಸನ್ನು ಬಿಟ್ಟರೆ ಬೇರೆ ಯಾರು ಅಲ್ಲಿ ಕಾಣಿಸುತ್ತಾ ಇಲ್ಲ. Everybody who had accused her had vanished from there. ಆಕೆಯ ಮೇಲೆ ತಪ್ಪು ಹೊರಿಸಿದಂತ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಮಾಯವಾದರು, except this lady alone standing before the Lord Jesus Christ. ಆ ಸ್ತ್ರೀ ಒಂದೇ ಯೇಸು ಕ್ರಿಸ್ತನ ಮುಂದೆ ನಿಂತಿದ್ದಾಳೆ. Remember, people of God, ನೆನಪಿಟ್ಕೊಳ್ಳಿ ದೇವ ಜನರೇ, I want to remind the body of Christ this day. ಈ ದಿನ ಕ್ರಿಸ್ತನ ಶರೀರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, our employers may be encouraging us to sin. ನಮ್ಮ ಒಂದು ಎಂಪ್ಲಾಯರ್ಸ್ ನಮಗೆ ಪಾಪ ಮಾಡುವುದಕ್ಕೆ ಪ್ರಚೋದಿಸಬಹುದು. Our friends may be instigating us to sin. ನಮ್ಮ ಸ್ನೇಹಿತರು ನಮ್ಮನ್ನು ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸುತ್ತಾ ಇರಬಹುದು. Our relatives may be provoking us to sin. ನಮ್ಮ ಒಂದು ಬಂಧುಗಳು ನಮ್ಮನ್ನು ಪಾಪ ಮಾಡುವುದಕ್ಕಾಗಿ ಪ್ರೇರೇಪಿಸುತ್ತಾ ಇರಬಹುದು. But please bear in mind that you will be the lonely person standing before the Lord Jesus when it comes to judgment on the judgment day. ಮತ್ತು ನ್ಯಾಯ ತೀರ್ಪಿನ ದಿನದಲ್ಲಿ ಇವರು ಯಾರು ಕಾಣಿಸುವುದಿಲ್ಲ, ತಪ್ಪು ಮಾಡಿದ ನೀನೊಬ್ಬನೇ ಆ ಒಂದು ತೀರ್ಪಿನ ದಿನದಲ್ಲಿ ಯೇಸು ಕ್ರಿಸ್ತನ ಮುಂದೆ ನಿಲ್ಲಬೇಕಾಗುತ್ತದೆ. We will have to face the Lord Jesus Christ alone on the day of judgment. ಆ ತೀರ್ಪಿನ ದಿನದಲ್ಲಿ ಯೇಸು ಕ್ರಿಸ್ತನ ಮುಂದೆ ನೀನೊಬ್ಬನೇ ನಿಲ್ಲಬೇಕಾಗುತ್ತದೆ. Amen. Amen. Hallelujah. Hallelujah. Don't be provoked by somebody. ಯಾರೋ ಪ್ರೇರೇಪಿಸಿದರೆಂದು ನೀನು ಪ್ರಚೋದಿಸಲ್ಪಡಬೇಡ. Always follow the principles of God's word and your conscience in order to live a godly life. ಯಾವಾಗಲೂ ದೇವರ ವಾಕ್ಯವನ್ನೇ ಅನುಸರಿಸು ಮತ್ತು ನಿನ್ನ ಒಂದು ಮನಸ್ಸಾಕ್ಷಿ ದೇವರ ವಾಕ್ಯಾನುಸಾರವಾಗಿ ಇಟ್ಟುಕೋ. Oh brother, he encouraged me to smoke, that's why I smoked, brother. ಸಹೋದರನೇ, ಈ ಸಹೋದರನು ನನಗೆ ಪ್ರೇರೇಪಿಸಿದ ಧೂಮಪಾನ ಮಾಡಬೇಕೆಂದು ಅದಕ್ಕಾಗಿ ನಾನು ಮಾಡಿದೆ. But remember, you will be the only one standing before the Lord Jesus as this lady stood before Jesus. ಈ ಹೆಂಗಸು ಯೇಸು ಕ್ರಿಸ್ತನ ಮುಂದೆ ನಿಂತ ಹಾಗೆ ನೀವು ಕೂಡ ಒಂದು ದಿನ ಯೇಸು ಕ್ರಿಸ್ತನ ಮುಂದೆ ನಿಲ್ಲಬೇಕಾಗುತ್ತದೆ. Amen. Amen. When Jesus raised his head up, ಯೇಸು ಕ್ರಿಸ್ತನು ಆತನು ಎದ್ದು ತಲೆ ಎತ್ತಿ ನಿಂತಾಗ there was none except the Lord Jesus Christ and this lady alone. ಅಲ್ಲಿ ಯಾರೂ ಇರಲಿಲ್ಲ, ಕೇವಲ ಯೇಸು ಕ್ರಿಸ್ತನು ಮತ್ತು ಆ ಹೆಂಗಸು. Now I want you to pay close attention to a few points why these people who accused this lady were convicted themselves. ಮತ್ತು ಇಲ್ಲಿ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಆ ಒಂದು ಈ ಸ್ತ್ರೀ ಮತ್ತು ಯೇಸು ಕ್ರಿಸ್ತನ ಬಿಟ್ಟು ಉಳಿದ ಎಲ್ಲಾ ಜನರು ಯಾಕೆ ಅವರಲ್ಲಿ ಮನವರಿಕೆ ಉಂಟಾಯಿತು ಎಂಬುದು. Point number 1. ಮೊದಲನೆಯ ಅಂಶ, I understand that they were more focused in accusing Jesus than this lady. ಮತ್ತು ನನಗೆ ಅರ್ಥ ಆಗುತ್ತದೆ ಈ ಜನರಲ್ಲಿ ಆ ಸ್ತ್ರೀಯನ್ನು ತೀರ್ಪಿನಲ್ಲಿ ನಡೆಸಬೇಕೆ ಅದಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನಲ್ಲಿ ತಪ್ಪು ಹುಡುಕಬೇಕೆನ್ನುವಂತ ಅಭಿಪ್ರಾಯ ಅಥವಾ ಉದ್ದೇಶ ಬಹಳ ಇತ್ತು. They had their evil designs in their mind against Jesus, less of that lady.
ಮತ್ತು ಆ ಯೇಸು ಕ್ರಿಸ್ತನ ವಿರುದ್ಧ ಅವರಿಗೆ ಎಷ್ಟೋ ಒಂದು ಕೆಟ್ಟ ಆಲೋಚನೆಗಳಿತ್ತು, ಮತ್ತು ಆದರೆ ಈ ಸ್ತ್ರೀಯ ಮೇಲೆ ಅಷ್ಟಿರಲಿಲ್ಲ. And second point was the failure to produce the man who committed adultery with this lady. ಮತ್ತು ಆ ಒಂದು ತಪ್ಪಿನಲ್ಲಿ ಆ ಪಾಪದಲ್ಲಿ ಸಿಕ್ಕಿಬಿದ್ದಂತ ಆ ವ್ಯಕ್ತಿಯನ್ನು ಯೇಸು ಕ್ರಿಸ್ತನ ಮುಂದೆ ಸರಿಯಾಗಿ ಆ ಒಪ್ಪಿಸಲಿಕ್ಕೆ ಆಗಲಿಲ್ಲ. Now adultery is not something that is committed alone. ನೋಡಿ, ಈ ವ್ಯಭಿಚಾರ ಎನ್ನುವಂಥದ್ದು ಒಬ್ಬರಿಂದ ಮಾಡುವಂತ ಒಂದು ವಿಷಯವಲ್ಲ. Now when this lady was indicted, where were the others who committed adultery with her? ಈ ಒಂದು ವೇಳೆ ಈ ಸ್ತ್ರೀ ಸಿಕ್ಕಿಬಿದ್ದಿರೋದಾದ್ರೆ ಈಕೆಯ ಜೊತೆಗೆ ಪಾಪ ಮಾಡಿದಂತ ವ್ಯಭಿಚಾರ ಮಾಡಿದಂತ ಮತ್ತೊಬ್ಬ ವ್ಯಕ್ತಿಯಲ್ಲಿ Maybe they were also a part of the group that was ready to stone this lady. ಬಹುಶಃ ಆ ಸ್ತ್ರೀ ಜೊತೆ ವ್ಯಭಿಚಾರ ಮಾಡಿದವನು ಆ ಗುಂಪಿನಲ್ಲಿ ಕಲ್ಲೆಸೆದು ಕೊಲ್ಲಬೇಕೆಂದಿದ್ದಂತ ಆ ಗುಂಪಿನಲ್ಲಿ ಒಬ್ಬನಾಗಿರಬಹುದು. Now the third conviction was that the challenge to throw the stone if they were sinners themselves. ಮತ್ತು ಅವರು ಯಾಕೆ ಅವರ ಮನವರಿಕೆ ಉಂಟಾಯ್ತಂದ್ರೆ ಅವರು ಆ ಒಂದು ಕಲ್ಲನ್ನು ಎಸೆದು ಕೊಲ್ಲುವುದಕ್ಕಾಗಿ ಅವರಲ್ಲಿ ಆ ಒಂದು ಅವರೇ ಪಾಪಿಗಳಾಗಿರೋದ್ರಿಂದ ಆ ರೀತಿಯಲ್ಲಿ ಎಸೆಲಿಕ್ಕೆ ಆಗಲಿಲ್ಲ. The fourth conviction was their hypocrisy that was known to Christ, but they did not realize themselves. ನಾಲ್ಕನೇ ಒಂದು ಅಂಶ, ಅವರಲ್ಲಿ ಇದ್ದಂತ ಕಪಟ ವೇಷಧಾರಿಕೆ ಅದು ಕೇವಲ ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತಿತ್ತು, ಆದರೆ ಅವರಿಗೆ ಅದರ ಅರಿವಿರಲಿಲ್ಲ. So the moment they got an awakening of all these things, they vanished from there. ಈ ಎಲ್ಲಾ ವಿಷಯಗಳು ಅರಿವು ಅವರಿಗೆ ಉಂಟಾದಾಗ, ಮನವರಿಕೆ ಆದಾಗ ಅವರು ಅಲ್ಲಿಂದ ಅವರು ಕಾಣದೆ ಮಾಯವಾದರು. So the moment Jesus raised his head up, he saw this lady standing alone before him. ಯಾವ ಕ್ಷಣವಾದರೂ ಯೇಸು ಕ್ರಿಸ್ತನು ತನ್ನ ತಲೆಯನ್ನು ಎತ್ತಿದನೋ ಆಗ ಆತನು ಯಾರನ್ನು ಕಾಣಲಿಲ್ಲ, ಕೇವಲ ಆ ಸ್ತ್ರೀಯೊಂದು. So Jesus asked her, ಯೇಸು ಆಕೆಗೆ ಕೇಳಿದ, woman, where are your accusers? ಅಮ್ಮ, ನಿನ್ನನ್ನು ಮೇಲೆ ನಿಂದೆ ಹಾಕಿದವರು ಎಲ್ಲಿ? No, Jesus did not rebuke her. ಈಗ ಯೇಸು ಆಕೆಯನ್ನು ಗದರಿಸುತ್ತಾ ಇಲ್ಲ. Amen. Hallelujah. See the gentle spirit that the Lord Jesus had. ನೋಡಿ, ಯೇಸು ಕ್ರಿಸ್ತನಲ್ಲಿ ಇದ್ದಂತ ಒಂದು ಮೃದುವಾದ ಮನಸ್ಸು ಅಥವಾ ಆತ್ಮ ನೋಡಿ. See the difference that the Lord Jesus made. ನೋಡಿ, ಅಲ್ಲಿ ಯೇಸು ಕ್ರಿಸ್ತನು ಮಾಡಿದಂತ ವ್ಯತ್ಯಾಸ. He said, ಆತನು ಹೇಳಿದ, woman, where are your accusers? ಅಮ್ಮ, ನಿನ್ನ ಮೇಲೆ ದೂರು ಹಾಕಿದವರು ಎಲ್ಲಿ? He did not say, you wretched lady, you adulteress, what are you doing here? ನೀನು ದುಷ್ಟ ಸ್ತ್ರೀ, ನೀನು ವ್ಯಭಿಚಾರಿ, ನೀನು ಇಲ್ಲಿ ಏನು ಮಾಡ್ತಾ ಇದ್ದೀ ಎಂದು ಗದರಿಸಲಿಲ್ಲ. Very gently he asked. ಆತನು ಬಹಳ ಮೃದುವಾಗಿ ಆಕೆಯನ್ನು ಕೇಳಿದ, woman, where are your accusers? ಓ ಸ್ತ್ರೀಯೇ, ನಿನ್ನ ಮೇಲೆ ದೂರು ಹಾಕಿದವರು ಎಲ್ಲಿ? Has nobody condemned you? ನಿನ್ನನ್ನು ಯಾರು ನಿನ್ನ ಮೇಲೆ ತಪ್ಪು ಹೊರಿಸಲಿಲ್ಲವೋ? She said, no sir. ಇಲ್ಲ ಗುರುವೇ. So he said, neither will I condemn you. Go and live your life of sin. ಆಗ ಯೇಸು ಕ್ರಿಸ್ತನು ಹೇಳಿದ, ನಾನು ಕೂಡ ನಿನ್ನನ್ನು ಖಂಡಿಸುವುದಿಲ್ಲ, ನೀನು ಇಲ್ಲಿಂದ ಹೋಗಿ ಇನ್ನು ಮೇಲೆ ಪಾಪ ಮಾಡಬೇಡ. The lady who was buried in the act of adultery came to Jesus and was set free from the clutches of sin. ನೋಡಿ, ಈ ಒಂದು ಪಾಪದಲ್ಲಿ ಸಿಕ್ಕಿಬಿದ್ದಂತ ಒಂದು ವ್ಯಭಿಚಾರ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಆ ಒಂದು ಪಾಪದ ಒಂದು ಬಂಧನದಿಂದ ಬಿಡುಗಡೆ ಹೊಂದಿಕೊಂಡಳು. Amen. Amen. The Bible says when we confess with our mouth and believe in our heart that Jesus is Lord, he will set us free. ದೇವರ ವಾಕ್ಯವು ಹೇಳುತ್ತದೆ, ನಮ್ಮ ಹೃದಯದಿಂದ ನಂಬಿ ನಮ್ಮ ಬಾಯಿಯಿಂದ ಯೇಸು ಕ್ರಿಸ್ತನೇ ದೇವರೆಂಬುದಾಗಿ ಒಪ್ಪಿಕೊಳ್ಳುವುದಾದರೆ ನಾವು ರಕ್ಷಣೆಯನ್ನು ಹೊಂದುತ್ತೇವೆ. This lady who was in the bondage of adultery was set free the moment she came to Jesus. ನೋಡಿ, ಈ ಒಂದು ಬಂಧನದಲ್ಲಿ ಇದ್ದಂತ, ಪಾಪದ ಬಂಧನದಲ್ಲಿ ಇದ್ದಂತ ಈ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದ ನಂತರ ಆಕೆ ಬಿಡುಗಡೆ ಹೊಂದಿದಳು. Jesus did not condemn her. ಯೇಸು ಆಕೆಯನ್ನು ತೀರ್ಪು ಅಥವಾ ಖಂಡಿಸಲಿಲ್ಲ. Rather he set her free from the clutches of sin. ಆದರೆ ಆತನು ಆಕೆಯನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿದನು. And he said, go and sin no more. ಆತನು ಆಕೆಗೆ ಹೇಳಿದ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. So whenever we come to Jesus, ಯಾವಾಗಲಾದರೂ ಯೇಸುವಿನ ಬಳಿಗೆ ನಾವು the Bible says in John chapter 1 and verse 12 that he gave us the right to become his children. ಯೋಹಾನ 1:12 ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ಯಾವನಾದರೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದಾದರೆ ಅವನು ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿಕೊಳ್ಳುವವನಾಗಿದ್ದಾನೆ. If anyone comes to me, in no way will I cast them out. ಮತ್ತು ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಬಳಿಗೆ ಬರುವವರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. I will never discard anyone that comes to me. ನನ್ನ ಬಳಿಗೆ ಬರುವವನು ಎಂದಿಗೂ ತಿರಸ್ಕರಿಸುವುದಿಲ್ಲ. I will never refuse anybody that makes
their way to me. ಯಾರ್ಯಾದ್ರೂ ನನ್ನ ಬಳಿಗೆ ಬರ್ಲಿಕ್ಕೆ ಮನಸ್ಸು ಮಾಡುತ್ತಾರೋ ಅಂತವ್ರನ್ನ ಎಂದಿಗೂ ಕೂಡ ನಾನು ತ್ಯಜಿಸುವುದಿಲ್ಲ. James chapter 4 and verse 8 says, ಯಾಕೋಬ 4:8 ಈ ರೀತಿಯಲ್ಲಿ ಹೇಳುತ್ತದೆ, if you come nigh to me, I will come nigh to you. ನೀವು ನನ್ನ ಬಳಿಗೆ ಬರುವುದಾದರೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ. If we could take one step today towards Jesus, he will take 10 steps towards you. ನೀವು ಈ ದಿನ ಯೇಸುವಿಗಾಗಿ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವುದಾದರೆ ಆತ ನಿಮಗೋಸ್ಕರ 10 ಹೆಜ್ಜೆಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. Amen. That is the wonderful quality of the Lord Jesus. ನೋಡಿ, ಅದು ಯೇಸು ಕ್ರಿಸ್ತನಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಗುಣ. This lady who was buried in the act of adultery finally was set free the moment she initiated before Jesus. ನೋಡಿ, ಈ ಒಂದು ಆ ವ್ಯಭಿಚಾರದಲ್ಲಿಯೇ ಸಿಕ್ಕಿಬಿದ್ದಂತಹ ಈ ಸ್ತ್ರೀ, ಆ ಒಂದು ಪಾಪದ ಬಂಧನದಲ್ಲಿ ಇದ್ದಂತ ಈ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದದ್ದ ಸಲುವಾಗಿ ಆಕೆ ಬಿಡುಗಡೆಯನ್ನು ಹೊಂದಿದಳು. When we make a move towards the Lord Jesus, ನಾವು ಯಾವಾಗ ಯೇಸು ಕ್ರಿಸ್ತನ ಬಳಿಗೆ ಹತ್ತಿರಕ್ಕೆ ಹೋಗುತ್ತೇವೋ, I want to assure you, ನಾವು ನಿಮಗೆ ಖಚಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, he is not here to condemn you, ಆತನು ಇಲ್ಲಿ ನಿನ್ನನ್ನು ಖಂಡಿಸುವುದಕ್ಕಾಗಿ ತೀರ್ಪಿಸುವುದಕ್ಕಾಗಿ ಇಲ್ಲ, but he is here to set you free. ಆತನು ಇಲ್ಲಿ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಇದ್ದಾನೆ. Irrespective of what you have been going through, ನೀನು ಯಾವ ಒಂದು ಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದರೂ ಪರವಾಗಿಲ್ಲ, irrespective of what sin you have been involved in, ನೀನು ಯಾವುದೇ ರೀತಿಯ ಪಾಪದಲ್ಲಿ ನೀನು ಇದ್ದರೂ ಸಹ, all that you will get is release of salvation and forgiveness of sins into your lives. ನೋಡಿ, ನಿನ್ನ ಜೀವನದಲ್ಲಿ ನೀನು ಆತನ ಬಳಿಗೆ ಬಂದದರಿಂದ ಪಡೆದುಕೊಳ್ಳುವುದೇನೆಂದರೆ ರಕ್ಷಣೆಯನ್ನು ಮತ್ತು ಬಿಡುಗಡೆಯನ್ನು ನೀನು ಹೊಂದಿಕೊಳ್ಳುವವನಾಗಿದ್ದೀ. I tell you, he is a wonderful God. ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆತನ ಅದ್ಭುತವಾದ ದೇವರು, He is an amazing savior. ಆತನ ಅದ್ಭುತವಾದ ರಕ್ಷಕನಾಗಿದ್ದಾನೆ. And the Bible says whoever comes to him, they receive sonship as an inheritance. ನೋಡಿ, ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನಿಗೆ ಬಳಿಗೆ ಬಂದವರು ಎಲ್ಲರೂ ಕೂಡ ಆ ಒಂದು ಕುಮಾರತ್ವ, ಪುತ್ರತ್ವವನ್ನು ಆ ಒಂದು ಸ್ವಾಸ್ಥ್ಯವಾಗಿ ಪಡೆದುಕೊಂಡರು. This day, ಈ ದಿನ are you struggling in your sin? ನೀನು ಪಾಪದಲ್ಲಿ ನರಳುತ್ತಾ ಇದ್ದೀಯಾ? Are you into depression? ನೀನು ಆ ಒಂದು ನಿರಾಶೆಯಲ್ಲಿ ಹೋಗುತ್ತಾ ಇದೀಯಾ? Many people have gone into depression because of sin in their lives. ಅನೇಕ ಜನರು ಆ ಒಂದು ಪಾಪದ ನಿಮಿತ್ತ ಅವರು ನಿರಾಶೆಯಲ್ಲಿ ಹೋಗುವವರಾಗಿದ್ದಾರೆ. Many people have ended up their lives because of depression that was caused because of sin. ಜನರು ಆ ಒಂದು ತಮ್ಮ ಜೀವನದಲ್ಲಿ ಉಂಟಾದಂತಹ ಒಂದು ಸಂಗತಿಗಳಿಂದ ನಿರಾಶೆಯಲ್ಲಿ ಹಾದು ಹೋಗುತ್ತಾರೆ. So many people have lost hope without Jesus. ಯೇಸು ಕ್ರಿಸ್ತನಿಲ್ಲದೆ ಅವರು ತಮ್ಮ ಜೀವನದಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾರೆ. Many people are ending up their lives in committing suicides each day. ನೋಡಿ, ಅನೇಕ ಜನರು ಆ ಒಂದು ತಮ್ಮ ಪಾಪದ ನಿಮಿತ್ತ, ನಿರಾಶೆಯ ನಿಮಿತ್ತ ಅವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. Many people are ending up their lives because of hopelessness in their lives. ಜೀವನದಲ್ಲಿ ನಿರೀಕ್ಷೆ ಇಲ್ಲದೆ ಇರುವ ಕಾರಣ ತಮ್ಮ ಜೀವಿತವನ್ನು ಅಂತ್ಯ ಮಾಡಿಕೊಳ್ಳುತ್ತಿದ್ದಾರೆ. This morning I am here to tell you, ನಾನು ನಿಮಗೆ ಹೇಳಲಿಕ್ಕಾಗಿ ಬಯಸುತ್ತೇನೆ, we have a hope. ನಮಗೆ ನಿರೀಕ್ಷೆ ಇದೆ. Don't be hasty in taking such decisions. ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದರಲ್ಲಿ ಯಾವ ಮಾತ್ರಕ್ಕೂ ನೀನು ಅವಸರ ಪಡಬೇಡ. All that you need to do is take an about to turn and make your way towards Jesus. ಮಾಡಬೇಕಾಗಿರೋದೆಲ್ಲ ನೀನು ತಿರುಗಿ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. All that you need to do is just open your mouth and confess with your mouth and believe in your heart that Jesus is Lord. ಮಾಡಬೇಕಾಗಿರೋದೆಲ್ಲ ಇಷ್ಟೇ, ಯೇಸು ಕ್ರಿಸ್ತನನ್ನು ನೀನು ರಕ್ಷಕನೆಂದು ನಂಬಿ ಅದನ್ನು ಅರಿಕೆ ಮಾಡಬೇಕು, ಆತನನ್ನು ನೀವು ಸ್ವೀಕರಿಸಬೇಕಷ್ಟೇ. He came all the way from heaven to earth for you and me. ಆತನು ಪರಲೋಕದಿಂದ ಈ ಭೂಲೋಕಕ್ಕೆ ಕೇವಲ ನಿನಗಾಗಿ ನನಗಾಗಿ ಬಂದನು. Because of his supreme love towards you and me. ನಿನಗೋಸ್ಕರ ನನಗೋಸ್ಕರ ಇರುವಂತಹ ಒಂದು ಅದ್ಭುತವಾದಂತಹ ಉನ್ನತವಾದಂತಹ ಪ್ರೀತಿಯ ನಿಮಿತ್ತ. Today you and I are born to live, but Jesus was born to die. ನೋಡಿ, ನಾವು ಜೀವಿಸುವುದಕ್ಕಾಗಿ ಹುಟ್ಟಿದ್ದೇವೆ, ಆದರೆ ಯೇಸು ಕ್ರಿಸ್ತನು ಸಾಯುವುದಕ್ಕಾಗಿಯೇ ಹುಟ್ಟಿದನು. He came on this earth to become a sacrifice himself for you and me. ನೋಡಿ, ಆತನು ಪರಲೋಕದಿಂದ ಭೂಲೋಕಕ್ಕೆ ನಿನಗೋಸ್ಕರ ನನಗೋಸ್ಕರ ಬಲಿಯಾಗುವುದಕ್ಕಾಗಿಯೇ ಬಂದನು. And he is expecting you to open up your heart so that he would come and reside in your life. ನೋಡಿ, ಆತನು ಈ ದಿನ ನಿನ್ನನ್ನು ನನ್ನಲ್ಲಿ ಬಯಸ್ತಾ ಇರೋದೇನೆಂದ್ರೆ, ನನ್ನ ಹೃದಯಗಳನ್ನು ತೆರೆಯುವಾಗ ಆತನು ಬಂದು ಅಲ್ಲಿ ನಿವಾಸ ಮಾಡಬೇಕು.
ಮಾಡಬೇಕು. Just as we read, as people try to indict him of false allegations. ನೋಡಿ, ನಾವು ನೋಡಿದ ಇಷ್ಟವರೆಗೆ ಓದಿಕೊಂಡ ಪ್ರಕಾರ ಜನರು ಆತನಲ್ಲಿ ತಪ್ಪುಗಳನ್ನು ಹುಡುಕಬೇಕೆಂದು ಬಯಸುತ್ತಿದ್ದರು. Many people weren't happy with the lifestyle that Jesus lived. ಯೇಸು ಕ್ರಿಸ್ತನು ಜೀವಿಸಿದ ಜೀವಿತದಿಂದ ಅನೇಕರಿಗೆ ಸಂತೋಷವಿರಲಿಲ್ಲ. Whenever he saw somebody hungry, he would feed them. ಯಾರಾದರೂ ಹಸಿದವರು ಕಂಡರೆ ಅವರಿಗೆ ಆತನು ಆಹಾರವನ್ನು ಕೊಡುತ್ತಿದ್ದ. He saw some sick people, he would heal them. ಯಾರಾದರೂ ರೋಗಿಗಳು ಕಂಡಾಗ ಗುಣಪಡಿಸುತ್ತಿದ್ದನು. He saw any dead, he would raise them back to life. ಅವರನ್ನು ಆತನು ಎಬ್ಬಿಸುತ್ತಿದ್ದನು. He would preach righteousness to the people. ನೀತಿಯನ್ನು ಜನರಿಗೆ ಬೋಧಿಸುತ್ತಿದ್ದನು. People were not happy with what Jesus was doing. ಯೇಸು ಮಾಡುತ್ತಾ ಇದ್ದಂತ ಈ ಕ್ರಿಯೆಗಳನ್ನು ಇಷ್ಟಪಡುತ್ತಿದ್ದಿಲ್ಲ ಜನರು. They indicted him of false allegations. ಆತನ ಮೇಲೆ ತಪ್ಪು ಆರೋಪಗಳನ್ನು ಹೊರಿಸುತ್ತಿದ್ದರು. They put him on the cross. ಆತನನ್ನು ಶಿಲುಬೆಗೆ ಹಾಕಿದರು. They nailed him on the cross. ಆತನನ್ನು ಶಿಲುಬೆಯ ಮೇಲೆ ಮೊಳೆಗಳಿಂದ ಹಾಕಿದರು. They put a crown of thorns over his head. ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟರು. He was bleeding right from the top of the head to the sole of his feet. ಶಿರಸ್ಸಿನಿಂದ ಹಿಡಿದು ಅರಕಾಲಿನವರೆಗೂ ತನ್ನ ಶರೀರವೆಲ್ಲ ರಕ್ತದಿಂದ ಅದು ಮುದ್ದೆಯಾಗಿದೆ. Everywhere there was flow of blood over his body. ದೇಹವೆಲ್ಲ ರಕ್ತ ಧಾರೆಯಾಗಿ ಹರಿಯುತ್ತಿದೆ. For no sin of his, ಆತನು ಯಾವ ಪಾಪವನ್ನು ಮಾಡಿರಲಿಲ್ಲ. for no wrong of his, ಮಾಡಿದ ಯಾವ ತಪ್ಪು ಇಲ್ಲ. but he was taking your and my sin on the cross. ಆದರೆ ಆತ ನಿನ್ನ ನನ್ನ ಪಾಪಗಳನ್ನು ಆ ಶಿಲುಬೆಯ ಮೇಲೆ ಹೊತ್ತುಕೊಂಡನು. And he was being whipped with whips. ನೋಡಿ, ಆತನು ಕೊರಡೆಗಳಿಂದ ಹೊಡೆಯಲ್ಪಟ್ಟನು. And as he was whipped, the blood wounds that were marked on his body. ನೋಡಿ, ಆತನನ್ನು ಹೊಡೆದಾಗ ಆತನ ಶರೀರದ ಮೇಲೆ ಗಾಯಗಳಾದವು, ಆಳವಾದ ಗಾಯಗಳು. The whole body was filled with blood. ಈ ದೇಹವೆಲ್ಲ ರಕ್ತದಿಂದ ತುಂಬಿತ್ತು. He gave up his spirit. ಆತ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟ. He died on the cross. ಶಿಲುಬೆಯ ಮೇಲೆ ಸತ್ತನು. He was buried. ಆತನು ಸಮಾಧಿ ಮಾಡಲ್ಪಟ್ಟನು. And the Bible says, ವಾಕ್ಯ ಹೇಳುತ್ತದೆ, on the third day, ಮೂರನೇ ದಿನದಲ್ಲಿ, on the third day, ಮೂರನೇ ದಿನದಲ್ಲಿ, on the third day, ಮೂರನೇ ದಿನ he rose up again from the dead. ಸತ್ತವರೊಳಗಿಂದ ಆತನು ತಿರುಗಿ ಎದ್ದನು ಎಂಬುದಾಗಿ. Sin could not have dominion upon his life. ಪಾಪವು ಆತನ ಮೇಲೆ ದೊರೆತನ ಮಾಡಲಿಕ್ಕಾಗಲಿಲ್ಲ. Death could not have dominion upon his life. ಮರಣವು ಆತನನ್ನು ನುಂಗಲಿಕ್ಕೆ ಆತನ ಮೇಲೆ ದೊರೆತನ ಮಾಡಲಿಕ್ಕಾಗಲಿಲ್ಲ. Jesus rose up from the grave, not to go back to the grave again, but to live forever and ever. ಯೇಸು ಸತ್ತವರೊಳಗಿಂದ ಸಮಾಧಿಯಿಂದ ತಿರುಗಿ ಎದ್ದಿದ್ದು ಮತ್ತೆ ಹಿಂತಿರುಗಿ ಅಲ್ಲಿ ಹೋಗಬೇಕೆಂದಲ್ಲ, ಆದರೆ ಶಾಶ್ವತವಾಗಿ ನಿನ್ನಲ್ಲಿ ನನ್ನಲ್ಲಿ ಜೀವಿಸಬೇಕೆಂದು. Jesus raised many people from the dead, ಯೇಸು ಅನೇಕರನ್ನು ಸತ್ತವರೊಳಗಿಂದ ಎಬ್ಬಿಸಿದನು. but they went back to the grave again. ಆದರೆ ಅವರು ಮತ್ತೆ ತಿರುಗಿ ಅದೇ ಸಮಾಧಿಗೆ ಹೋದರು. But when Jesus rose up from the dead, ಯೇಸು ತಿರುಗಿ ಸಮಾಧಿಯಿಂದ ಎದ್ದಾಗ he is Lord, he lives and reigns. ಆತನು ಕರ್ತನಾಗಿ ದೇವರಾಗಿ ಆತನು ಆಳ್ವಿಕೆ ಮಾಡುತ್ತಿದ್ದಾನೆ. This morning the Lord Jesus lives and reigns. ಯೇಸು ಆತನು ತಿರುಗಿ ಎದ್ದವನಾಗಿದ್ದಾನೆ ಮತ್ತು ಆತನು ಜೀವಿಸುವವನಾಗಿದ್ದಾನೆ. While on the cross, ಆ ಶಿಲುಬೆಯ ಮೇಲೆ he took the penalty for my sins. ನನ್ನ ಪಾಪಗಳ ಒಂದು ಕ್ರಯೆಯನ್ನು ಅಲ್ಲಿ ಸಲ್ಲಿಸಿದನು. He gave himself as a supreme sacrifice so that you and I might live. ನಾನು ನೀವು ಜೀವಿಸಬೇಕೆಂದು ತಾನೇ ಆ ಶಿಲುಬೆಯ ಮೇಲೆ ಆ ಉನ್ನತವಾದ ಒಂದು ಯಜ್ಞವನ್ನು ತನ್ನನ್ನು ತಾನು ಅರ್ಪಿಸುವುದರ ಮೂಲಕ ಮಾಡಿದನು. I urge you, do not lose hope. There is one who loves you more than his own life. That is the Lord Jesus Christ. ನೋಡಿ, ಈ ಮುಂಜಾನೆ ವೇಳೆ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ, ಯಾರು ನೀವು ನಿರೀಕ್ಷೆ ಕಳೆದುಕೊಳ್ಳಬೇಡಿರಿ, ನೀವು ಬಿಟ್ಟು ಕೊಡಬೇಡಿರಿ. ಯಾಕೆಂದ್ರೆ ನಿನ್ನನ್ನು ನನ್ನನ್ನು ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವವನು ಇಲ್ಲಿದ್ದಾನೆ, ಆತನೇ ಯೇಸು ಕ್ರಿಸ್ತನು. You feel nobody loves you. ನಿನ್ನನ್ನು ಯಾರು ಪ್ರೀತಿಸುವವರಿಲ್ಲ ಎಂದು ನಿನಗೆ ಅನಿಸುತ್ತಿದೆಯಾ? You feel you're rejected. ನೀನು ತಿರಸ್ಕರಿಸಲ್ಪಟ್ಟಿದ್ದೀ ಎಂದು ನಿನಗೆ ಅನಿಸುತ್ತಿದೆಯಾ? But I want to tell you, there is somebody who loves you more than anyone on the face of the earth. ಭೂಲೋಕದಲ್ಲಿ ನಿನ್ನನ್ನು ಯಾರು ಪ್ರೀತಿಸಲಿಲ್ಲ, ಅಷ್ಟು ಪ್ರೀತಿಸುವುದಕ್ಕಾಗಿ ಒಬ್ಬ ಆತನಿದ್ದಾನೆ. His name is Jesus. ಆತನ ಹೆಸರೇ ಯೇಸು. All that you need to do is, ನೀನು ಮಾಡಬೇಕಾಗಿರುವುದೆಲ್ಲವೂ in accordance to Romans chapter 10 and verse 9, ರೋಮ 10ನೇ ಅಧ್ಯಾಯ 9ನೇ ವಚನದ ಪ್ರಕಾರ open your mouth, ಬಾಯಿಯನ್ನು ತೆಗೆದು confess with your mouth, ಬಾಯಿಂದ ಅರಿಕೆ ಮಾಡಿರಿ, believe in your heart ಹೃದಯದಲ್ಲಿ ನಂಬಿರಿ that Jesus is Lord, ಯೇಸುವೇ ಕರ್ತನೆ ಎಂಬುದಾಗಿ. and when you invite him into your life, ನಿಮ್ಮ ಜೀವನದಲ್ಲಿ ಆತನನ್ನು ಆಹ್ವಾನಿಸುವಾಗ the Bible says you are saved.
saved. ಬೈಬಲ್ ಹೇಳುತ್ತದೆ ನೀನು ರಕ್ಷಣೆ ಹೊಂದಿದೆ. Acts chapter 4 and verse 12 says, ಅಪೊಸ್ತಲ ಕಾರ್ಯ 4:12 ಈ ರೀತಿ ಹೇಳುತ್ತದೆ, there is no other name under heaven by which we can be saved except the Lord Jesus Christ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಯಾವ ನಾಮದಲ್ಲಿ ನಮಗೆ ರಕ್ಷಣೆ ಇಲ್ಲ, ಕೇವಲ ಒಂದೇ ನಾಮದಲ್ಲಿ ರಕ್ಷಣೆ ಉಂಟು, ಅದೇ ಯೇಸು ಕ್ರಿಸ್ತನ ನಾಮ ಎಂಬುದಾಗಿ. This morning, ಈ ಮುಂಜಾನೆ you have a hope. ನಿನಗೊಂದು ನಿರೀಕ್ಷೆ ಇದೆ. You have an opportunity to invite this wonderful Jesus, supernatural Jesus into your life. ಅಸಾಧಾರಣವಾದಂತ ಒಂದು ಅದ್ಭುತವಾದಂತ ಯೇಸುವನ್ನು ನಿನ್ನ ಜೀವನದಲ್ಲಿ ಹೊಂದಿಕೊಳ್ಳುವಂತ ಅವಕಾಶ ನಿನಗಿದೆ. For every natural question in your life, Jesus is the supernatural answer. ನೋಡಿ, ನಿನ್ನಲ್ಲಿರುವಂತ ಯಾವುದೇ ಒಂದು ಕಠಿಣವಾದ ಪ್ರಶ್ನೆಗಳಿಗೆ ಯೇಸುವೇ ಅಸಾಧಾರಣವಾದ ಉತ್ತರವಾಗಿದ್ದಾನೆ. For every natural problem in your life, Jesus is the supernatural solution. ನಿನ್ನ ಎಲ್ಲಾ ಒಂದು ಭೌತಿಕ ಪ್ರಾಕೃತಿಕವಾದ ಪ್ರಶ್ನೆಗಳಿಗೆ ಯೇಸುವೇ ಅಸಾಧಾರಣವಾದ ಸದುತ್ತರವಾಗಿದ್ದಾನೆ. So the Bible says in the book of Psalms, taste and see that the Lord is good. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಕೀರ್ತನೆಗಳಲ್ಲಿ, ದೇವರು ಎಂತವನಾಗಿದ್ದಾನೆ ಎಂಬುದಾಗಿ ನೀವು ಅನುಭವ ಸವಿದು ನೋಡಿರಿ. So this morning we invite you, come and taste the Lord Jesus. He is wonderful and awesome. ನೋಡಿ, ಅದಕ್ಕಾಗಿ ಮುಂಜಾನೆ ವೇಳೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ, ಬನ್ನಿ, ಬಂದು ಈ ಯೇಸುವನ್ನು ಅನುಭವ ಸವಿದು ನೋಡಿ. ಆತನ ಅದ್ಭುತವು ಆಶ್ಚರ್ಯಕರನು ಆಗಿದ್ದಾನೆ. Leave your sinful life behind. ಒಂದು ಪಾಪ ಜೀವಿತವನ್ನು ಹಿಂದೆ ಬಿಟ್ಟು ಬಿಡಿ. Leave your depression behind. ನಿರಾಶೆಯನ್ನು ಹಿಂದೆ ಬಿಟ್ಟು ಬಿಡಿ. Leave your refusal behind. ನಿಮ್ಮಲ್ಲಿರುವಂತ ಎಲ್ಲ ತಿರಸ್ಕಾರವನ್ನು ಹಿಂದೆ ಬಿಟ್ಟು ಬಿಡಿ. Take a step towards the Lord Jesus. ಯೇಸು ಕ್ರಿಸ್ತನ ಬಳಿಗೆ ಒಂದು ಹೆಜ್ಜೆ ತೆಗೆದುಕೊಳ್ಳಿರಿ. More than you, He is wanting to enter your life. ಇದಕ್ಕಿಂತ ಹೆಚ್ಚಾಗಿ ಆತನೇ ನಿಮ್ಮ ಹೃದಯದಲ್ಲಿ ಬರಬೇಕೆಂದು ಆಸೆ ಪಡುತ್ತಿದ್ದಾನೆ. He wants to come into your life and make His dwelling in you. ಆತ ನಿಮ್ಮ ಜೀವಿತದಲ್ಲಿ ಬಂದು ನಿಮ್ಮಲ್ಲಿ ನಿವಾಸ ಮಾಡಬೇಕೆಂದು ಬಯಸುತ್ತಿದ್ದಾನೆ. Are you willing? ನಿಮಗೆ ಇಷ್ಟವಿದೆಯೋ? Are you willing to be set free from this bondage that you have been engulfed with? ನೀವು ಇರುವಂತ ಈ ಒಂದು ಬಂಧನದಿಂದ ಬಿಡುಗಡೆ ಹೊಂದಬೇಕೆಂದು ನೀವು ಬಯಸುತ್ತಿದ್ದೀರಾ? Are you willing to come out of the bad habits that you've been involved in? ನೀವು ಒಳಗಾಗಿರುವಂತ ಈ ಒಂದು ದುರಭ್ಯಾಸಗಳಿಂದ ಬಿಡುಗಡೆ ಹೊಂದಬೇಕೆಂದು ಬಯಸುತ್ತಾ ಇದ್ದೀರಾ? Jesus does not look at your past. ಯೇಸು ನಿಮ್ಮ ಹಿನ್ನೆಲೆ, ನಿಮ್ಮ ಹಿಂದಿನ ಜೀವಿತವನ್ನು ನೋಡುತ್ತಾ ಇಲ್ಲ. If you come to Jesus, He will cancel your past. ನೀವು ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ ಆತ ನಿಮ್ಮ ಹಿಂದಿನ ಜೀವಿತವನ್ನು ರದ್ದು ಮಾಡುತ್ತಾರೆ. The lady came to Jesus, she was set free. ಆ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬಂದಳು, ಆಕೆ ಬಿಡುಗಡೆ ಹೊಂದಿದಳು. Tonight, ಈ ರಾತ್ರಿ if you want to be set free, ನೀವು ಬಿಡುಗಡೆ ಹೊಂದಬೇಕಾದರೆ I want you to prepare your heart to receive Him. ನಿಮ್ಮ ಹೃದಯಗಳನ್ನು ಆತನನ್ನು ಸ್ವೀಕಾರ ಮಾಡುವುದಕ್ಕಾಗಿ ಸಿದ್ಧಪಡಿಸಿಕೊಳ್ಳಿರಿ. Because He died for us once and for all on the cross. ನೋಡಿ, ಆತನು ನಮಗೋಸ್ಕರ, ಆತನು ಶಾಶ್ವತವಾಗಿ ಆತನು ಸತ್ತನು. He paid the penalty for your and my sins. ನಿನ್ನ ನನ್ನ ಒಂದು ಪಾಪದ ಸಲುವಾಗಿ ಆತನು ಕ್ರಯ ಸಲ್ಲಿಸಿದನು. And the Bible declares that whoever believes in Him will have eternal life. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಉಂಟೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. This day you have an opportunity. ಈ ದಿನ ನಿಮಗೊಂದು ಅವಕಾಶವಿದೆ. I urge you to open your life. ನಿಮ್ಮ ಜೀವಿತವನ್ನು ಆತನಿಗಾಗಿ ತೆರೆಯಬೇಕೆಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. Being born in a Christian family does not make one a Christian. ನೋಡಿ, ಒಬ್ಬ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ ಎಂದರೆ ಅದರ ಅರ್ಥ ನಾನು ಕ್ರೈಸ್ತವನೆಂದು ಅಲ್ಲ. Nor did Jesus come to form a religion called Christianity. ಕ್ರೈಸ್ತತ್ವ ಎನ್ನುವ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬರಲಿಲ್ಲ. The first time the word Christian was mentioned in Acts chapter 11 and verse 24. ನೋಡಿ, ಅಪೊಸ್ತಲ ಕಾರ್ಯ 11ನೇ ಅಧ್ಯಾಯ 24ನೇ ವಚನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕ್ರೈಸ್ತರು ಎನ್ನುವಂತ ಒಂದು ಪದವನ್ನು ನಾವು ಕಾಣುತ್ತೇವೆ. You know why? ಯಾಕೆ ಗೊತ್ತಾ? They saw the lifestyle of the apostles that reflected the Lord Jesus in their lives. ನೋಡಿ, ಯೇಸು ಕ್ರಿಸ್ತನ ಜೀವಿತವನ್ನು ಪ್ರತಿಬಿಂಬಿಸುವ ಅಪೊಸ್ತಲರ ಜೀವಿತಗಳನ್ನು ಜನರು ಕಂಡರು, ಅದಕ್ಕಾಗಿ ಅವರನ್ನು ಕ್ರೈಸ್ತರೆಂಬುದಾಗಿ ಕರೆದರು. Christianity is not a religion but a relationship with the living God. ನೋಡಿ, ಕ್ರೈಸ್ತತ್ವ ಎನ್ನುವಂಥದ್ದು ಅದು ಒಂದು ಧರ್ಮ, ಮತ, ಕುಲವಲ್ಲ, ಆದರೆ ಅದು ಕ್ರಿಸ್ತ ಯೇಸುವಿನೊಂದಿಗಿರುವಂತ ಒಂದು ಆತ್ಮಿಕವಾದ ಸಂಬಂಧವಾಗಿದೆ. So if you're willing this day, ಈ ದಿನ ನೀವು ಇಷ್ಟಪಡುವುದಾದರೆ all you need to do is prepare your lives. ಮಾಡಬೇಕಾಗಿರುವುದೆಲ್ಲ ನಿಮ್ಮ ಹೃದಯಗಳನ್ನು, ನಿಮ್ಮ ಜೀವಿತವನ್ನು ಸಿದ್ಧಪಡಿಸಿಕೊಳ್ಳಿ. Irrespective of who you are, ಯಾರೇ ಆಗಿರಬಹುದು, irrespective of what background you come from, ಯಾವ ಹಿನ್ನೆಲೆಯಿಂದ ಬಂದಿದ್ದರೂ ಪರವಾಗಿಲ್ಲ, irrespective of what position you hold in the society, ಸಮಾಜದಲ್ಲಿ ನೀವು ಎಂತ ಸ್ಥಾನ
ಇಲ್ಲದಿದ್ದರೂ ಪರವಾಗಿಲ್ಲ. Jesus wants to make his dwelling in your life. ಯೇಸು ನಿಮ್ಮ ಜೀವನದಲ್ಲಿ ಒಂದು ನಿವಾಸ ಸ್ಥಳವನ್ನಾಗಿ ಮಾಡಿಕೊಳ್ಳಲು ಬಯಸುತ್ತಿದ್ದಾನೆ. If you're willing, ನೀವು ಇಷ್ಟಪಡುವುದಾದರೆ I want you to open up your heart. ನಿಮ್ಮ ಹೃದಯಗಳು ನನಗಾಗಿ ತೆರೆಯಬೇಕೆಂಬುದಾಗಿ ಬಯಸುತ್ತೇನೆ. Say this prayer with all your heart. ನಿಮ್ಮ ಹೃದಯಾಂತರಾಳದಿಂದ ಈ ಪ್ರಾರ್ಥನೆ ಹೇಳಿ. Say no to the world and say yes to Jesus today. ಲೋಕಕ್ಕೆ ಇಲ್ಲ ಎಂದು ಹೇಳಿ ಯೇಸುವಿಗೆ ಹೌದು ನನಗೆ ಬೇಕೆಂಬುದಾಗಿ. The decision that you make today is going to impact your destiny. ನೀವು ಈ ದಿನ ಮಾಡಿಕೊಳ್ಳುವಂತ ಆಯ್ಕೆ ನಿಮ್ಮ ಒಂದು ಜೀವಿತದ ಒಂದು ದಿಕ್ಕನ್ನೇ ಅದು ಪರಿಗಣಿಸುವಂತದಾಗಿದೆ. The decision that you make today is going to impact the rest of your life. ಈ ದಿನ ಮಾಡಿಕೊಳ್ಳುವಂತ ಈ ದಿನದ ತೀರ್ಮಾನ ಅದು ನಿಮ್ಮ ಜೀವನದ ಮಿಕ್ಕ ಜೀವಿತವನ್ನು ಅದು ನಿರ್ಣಯಿಸುವಂತದಾಗಿದೆ. What you can do now, please don't postpone it for tomorrow. ಈ ದಿನ ಮಾಡಬೇಕೆಂದಿರುವುದನ್ನು ನಾಳೆಗೆ ಮುಂದೂಡಬೇಡ. So I want you to repeat this prayer with all your heart and invite the Lord Jesus to come into your life. ನನ್ನ ಜೊತೆಗೆ ಈ ಪ್ರಾರ್ಥನೆಯನ್ನು ನಿನ್ನ ಹೃದಯಾಂತರಾಳದಿಂದ ಮಾಡಿ ಯೇಸುವನ್ನು ನಿನ್ನ ಜೀವಿತದಲ್ಲಿ ಆಹ್ವಾನಿಸು. Amen. ಆಮೆನ್. Come on, close your eyes. ಕಣ್ಣುಗಳನ್ನು ಮುಚ್ಚಿಕೊಂಡು Prepare your heart ಹೃದಯಗಳನ್ನು ಸಿದ್ಧ ಮಾಡಿ with humility and with simplicity. ಓ ದೀನತೆಯಿಂದಲೂ ಮತ್ತು ಸರಳತೆಯಿಂದಲೂ. Just remember for a second the supreme sacrifice of the Lord Jesus for your life. ಮತ್ತು ಈ ಸಮಯದಲ್ಲಿ ಮತ್ತೊಂದು ಸಾರಿ ಮತ್ತೊಂದು ಕ್ಷಣ ಆ ಒಂದು ಯೇಸು ಕ್ರಿಸ್ತನ ಒಂದು ದೊಡ್ಡ ತ್ಯಾಗವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. I want to tell you something, ನಾನು ನಿಮಗೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. that he loves you a lot. ಆತ ನಿಮ್ಮನ್ನು ತುಂಬಾ ಪ್ರೀತಿಸುವವನಾಗಿ. He loves you more than his own life, ಆತನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದಾನೆ. and he's wanting to come into your life. ಆತ ನಿಮ್ಮಲ್ಲಿ ಬರಲಿಕ್ಕೆ ಇಷ್ಟಪಡುತ್ತಿದ್ದಾನೆ. Can you repeat this prayer with all your heart? ಈ ಒಂದು ಪ್ರಾರ್ಥನೆ ನಿಮ್ಮ ಹೃದಯಾಂತರಾಳದಿಂದ ಮಾಡುತ್ತೀರಾ? Can you say, Lord Jesus? ಕರ್ತನಾದ ಯೇಸುವೇ. Come on, say this with all your heart. ಹೃದಯದಿಂದ ನಮ್ಮೊಂದಿಗೆ ಹೇಳಬೇಕೆಂದು ನಾವು ಬಯಸ್ತೇವೆ. ಬನ್ನಿ ಹೇಳಿ, ಕರ್ತನಾದ ಯೇಸು. So, Lord Jesus, ಕರ್ತನಾದ ಯೇಸುವೇ, I invite you ಓ ನಾನು ನಿನ್ನನ್ನು ಆಹ್ವಾನಿಸುತ್ತೇನೆ. to come into my life. ನನ್ನ ಜೀವಿತದಲ್ಲಿ ಬಾ. Change my life, oh God. ನನ್ನ ಜೀವಿತವನ್ನು ಬದಲಾಯಿಸುವ ದೇವರೇ. Lord, my life is in chaos, oh God. ಓ ಕರ್ತನೇ, ನನ್ನ ಒಂದು ಜೀವಿತವು ಅದು ಎಷ್ಟೋ ಒಂದು ಗಲಿಬಿಲಿಯಿಂದ ಕೂಡಿದೆ. I am in confusion, oh God. ಎಷ್ಟೋ ಗಲಿಬಿಲಿಯಲ್ಲಿ ಇದ್ದೇನೆ. Lord, I am in problems, oh God. ಸಮಸ್ಯೆಗಳಲ್ಲಿ ಇದ್ದೇನೆ ದೇವರೇ. Come into my life. ಜೀವಿತದಲ್ಲಿ ಬಾ. Transform me, oh God. ಜೀವಿತವನ್ನು ಪರಿವರ್ತಿಸು. I believe ನಾನು ನಂಬುತ್ತೇನೆ that you died for me on the cross. ನೀನು ಶಿಲುಬೆಯ ಮೇಲೆ ನನಗಾಗಿ ಮರಣಿಸಿದಿ. You carried all my sins, my sicknesses, my curses upon the cross, oh God. ನನ್ನ ಪಾಪ, ನನ್ನ ರೋಗ, ನನ್ನ ಶಾಪಗಳನ್ನು ಆ ಶಿಲುಬೆ ಮೇಲೆ ಹೊತ್ತುಕೊಂಡಿದೆ ಎಂದು ನಾನು ನಂಬುತ್ತೇನೆ. To give me salvation, healing and blessing, oh Lord. ನನಗೆ ರಕ್ಷಣೆ, ಸ್ವಸ್ಥತೆ ಮತ್ತು ಆಶೀರ್ವಾದ ಕೊಡಬೇಕೆಂದು ಶಿಲುಬೆ ಮೇಲೆ ಬಲಿಯಾದೆ ಎಂದು ನಾನು ನಂಬುತ್ತೇನೆ. I believe, oh God. ನಾನು ನಂಬುತ್ತೇನೆ ಓ ದೇವರೇ. Come into my life. ನನ್ನ ಜೀವಿತದಲ್ಲಿ ಬಾ. Change me, oh God. ನನ್ನನ್ನು ಬದಲಾಯಿಸು. You died on the cross. ನೀನು ಶಿಲುಬೆ ಮೇಲೆ ಬಲಿಯಾದೆ. You were buried. ಸಮಾಧಿ ಮಾಡಲ್ಪಟ್ಟೆ. On the third day, you rose again from the dead. ಆದರೆ ಮೂರನೇ ದಿನ ನೀನು ಸ್ಮರಣದೊಳಗಿಂದ ನೀನು ಎದ್ದೆ, ತಿರುಗಿ ಎದ್ದೆ. You are a living God. ನೀನು ಜೀವಿಸುವ ದೇವರು. I believe you are a living God. ನೀನು ಜೀವಿಸುವ ದೇವರೆಂದು ನಾನು ನಂಬುತ್ತೇನೆ. Lord, make my life completely new. ನನ್ನ ಜೀವಿತವನ್ನು ಸಂಪೂರ್ಣ ಹೊಸದಾಗಿ ಮಾರ್ಪಡಿಸು. Give you all the glory, O God. ಎಲ್ಲಾ ಮಹಿಮೆ ಸ್ವಾಮಿ. In your mighty name we pray. ನಿನ್ನ ಬಲವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen and amen. If you have prayed this prayer with all your heart, ನಿಮ್ಮ ಪೂರ್ಣ ಹೃದಯದಿಂದ ಈ ಪ್ರಾರ್ಥನೆ ನೀವು ಮಾಡಿರುವುದಾದರೆ, in accordance to God's word, ದೇವರ ವಾಕ್ಯದ ಅನುಗುಣವಾಗಿ the Bible says you are saved. ನೀವು ರಕ್ಷಿಸಲ್ಪಟ್ಟಿದ್ದೀರಿ. You are included in the family of God. ದೇವರ ಕುಟುಂಬದಲ್ಲಿ ನೀವು ಕೂಡ ಈ ದಿನದಿಂದ ಸದಸ್ಯರಾಗಿದ್ದೀರಿ. The next very important point is you need to grow in the word. ಈಗ ಮುಂದಿನ ಮುಖ್ಯವಾದಂತ ಅಂಶ ನಾನು ಹೇಳುವುದೇನೆಂದ್ರೆ, ನೀವು ಕರ್ತನಲ್ಲಿ ಬೆಳೆಯಬೇಕಾಗಿದೆ. Read the word to know the God of the word. ದೇವರ ವಾಕ್ಯವನ್ನು ನೀವು ಆ ವಾಕ್ಯದ ದೇವರನ್ನು ಅರಿಯುವುದಕ್ಕಾಗಿ ನೀವು ಓದಬೇಕಾಗಿದೆ. Read the word to understand the God who lives and reigns. ಮತ್ತು ಜೀವಿಸುವಂತ
ಇರುವಂತ ಆಳ್ವಿಕೆ ಮಾಡುವ ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ವಾಕ್ಯವನ್ನು ಓದಿರಿ. I want everybody to close their eyes. We're going to pray for you and just close this meeting. ಮತ್ತು ಈ ಒಂದು ಕೂಟವನ್ನು ಪ್ರಾರ್ಥನೆಯಿಂದ ಮುಗಿಸುವಂತ ಸಮಯದಲ್ಲಿ ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ. Father, in the name of Jesus, ಯೇಸುವಿನ ನಾಮದಲ್ಲಿ we want to thank you for your word, O God. ನಿನ್ನ ವಚನಕ್ಕಾಗಿ ನಿಮಗೆ ವಂದಿಸುತ್ತೇವೆ. Lord, we believe your word will, Lord, transform every life that has heard, Lord, this word. ಮತ್ತು ಕರ್ತನೇ, ಈ ಒಂದು ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತವು ಪರಿವರ್ತಿಸಲ್ಪಡುತ್ತೆ ಎಂಬುದಾಗಿ ನಾನು ನಂಬುತ್ತೇನೆ. Lord, even as your people grow in you, we pray that your miraculous power will penetrate into their lives. ಕರ್ತನೇ, ನಿನ್ನ ಜನರು ನಿನ್ನಲ್ಲಿ ಅವರು ಬೆಳೆಯುತ್ತಿರುವಾಗ ನಿನ್ನ ಅದ್ಭುತವಾದ ಶಕ್ತಿಯು ಅವರ ಜೀವನದಲ್ಲಿ ಕಾರ್ಯ ಮಾಡುವಂತದಾಗಿದೆ. Lord, everyone who's accepted you for the first time, Lord, we pray for a transformation in Jesus' name. ಕರ್ತನೇ, ಮೊಟ್ಟ ಮೊದಲನೇ ಬಾರಿಗೆ ಯಾರಾದರೂ ನಿಮ್ಮನ್ನು ಸ್ವೀಕರಿಸಿರುವುದಾದರೆ ಈ ದಿನ ಅವರ ಒಂದು ಜೀವನ ಪರಿವರ್ತನೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. Lord, we pray every sick people will be healed right now in Jesus' name. ಪ್ರತಿಯೊಂದು ರೋಗಿಯು ಯೇಸುವಿನ ನಾಮದಲ್ಲಿ ಗುಣವಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. If there is anybody sick, we pray every sickness disappear now in Jesus' name. ಯಾರಾದರೂ ರೋಗದಲ್ಲಿ ಇರುವುದಾದರೆ ಆ ರೋಗವು ಈಗಲೇ ಯೇಸುವಿನ ನಾಮದಲ್ಲಿ ಮಾಯವಾಗಲಿ ಎಂದು ಆಜ್ಞಾಪಿಸುತ್ತೇನೆ. Every curses, every generational curses are broken from your lives in Jesus' name. ಎಲ್ಲಾ ಒಂದು ಶಾಪಗಳು ಈ ಜನರ ಜೀವನದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. The Lord Jesus heals you and brings a blessing upon your life this day. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಗುಣಪಡಿಸುತ್ತಾನೆ ಮತ್ತು ನಿಮ್ಮ ಜೀವಿತದಲ್ಲಿ ಆತನು ಆಶೀರ್ವಾದಗಳನ್ನು ತರುವಾತನಾಗಿದ್ದಾನೆ. Father, we give you all the glory, honor and praise. ನಿಮಗೆ ಎಲ್ಲಾ ಘನಮಾನ ಮಹಿಮೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. You did it, you receive the glory of God. ನೀನು ಕಾರ್ಯಗಳನ್ನು ಮಾಡಿದಿ ಮತ್ತು ನೀನೇ ಮಹಿಮೆ ಎಲ್ಲಾ ಮಹಿಮೆಯನ್ನು ಹೊಂದಿಕೊ. In Jesus' exalted and mighty name we pray and ask you. ಯೇಸುವಿನ ಅತ್ಯಧಿಕವಾದ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. Amen and amen. ಆಮೆನ್. God bless you abundantly. ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Amen.